ನಮಸ್ಕಾರ. ದಿವ್ಯ ದಿಶಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ತುಳುನಾಡು ಕಂಡ ಪ್ರಸಿದ್ಧ ಭಾಗವತರು ಶ್ರೀ ರವಿಚಂದ್ರ ಕನ್ನಡಿಕಟ್ಟೆಯವರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸ್ವಾಗತ ಸರ್. ನಮಸ್ತೆ. ನಮಸ್ತೆ ಸರ್. ತುಳುನಾಡಿನ ಯಕ್ಷಗಾನ ರಂಗದಲ್ಲಿ ಈಗ ಭಾಗವತಿಕೆಯಲ್ಲಿ ಬಹಳವಾಗಿ ಕೇಳಿ ಬರ್ತಿರುವಂತಹ ಹೆಸರಲ್ಲಿ ಅಗ್ರಗಣ್ಯರು ನೀವು, ರವಿಚಂದ್ರ ಕನ್ನಡಿಕಟ್ಟೆ. ನಿಮ್ಮ ಇಷ್ಟು ಅದ್ಭುತವಾದ ಬೆಳವಣಿಗೆಗೆ ತಮ್ಮ ಬಾಲ್ಯದ ಪ್ರೇರೇಪಣೆ ಎಷ್ಟಿತ್ತು ಸರ್? ಅಂದರೆ ನಾನು ಮೊದಲಾಗಿ ಎಲ್ಲರಿಗೂ ನಮಸ್ತೆ. ಮೊದಲಾಗಿ ನಾನು ಅಭ್ಯಾಸ ಮಾಡಿದ್ದು ನಾಟ್ಯ ಅಭ್ಯಾಸ. ಶಾಲಾ ವಿದ್ಯಾಭ್ಯಾಸದ ಅವಧಿಯಲ್ಲಿ 5ನೇ ತರಗತಿಯಲ್ಲಿ ಶ್ರೀಯುತ ಅನಂತ ಪದ್ಮನಾಭ ಹೊಳ್ಳ ಮಾಸ್ಟರು ನಮ್ಮ 5ನೇ ತರಗತಿಯಲ್ಲಿರುವಾಗ ನಾಟ್ಯ ಅಭ್ಯಾಸ ಮಾಡಿಸಿದರು. ಆವಾಗ ಶಾಲಾ ಮಕ್ಕಳ ಯಕ್ಷಗಾನ ತಂಡವು ಅಲ್ಲಲ್ಲಿ ಊರಲ್ಲಿ ಜಾತ್ರಾ ಸಂದರ್ಭದಲ್ಲಿ ಮತ್ತು ಶಾಲೆಯ ವಾರ್ಷಿಕೋತ್ಸವದ ದಿನಗಳಲ್ಲಿ ಪ್ರಯೋಗ ಮಾಡಲ್ಪಟ್ಟಿತು. ಹಾಗಾಗಿ ಮುಂದುವರೆದು 5ನೇ ತರಗತಿಯಿಂದ 10ನೇ ತರಗತಿಯವರೆಗೂ ನಾನು ಯಕ್ಷಗಾನದ ತಂಡದಲ್ಲಿ, ಶಾಲಾ ಮಕ್ಕಳ ಯಕ್ಷಗಾನದ ತಂಡದಲ್ಲಿ ಅವರ ಮುಂದಾಳುತನದಲ್ಲಿ ವೇಷ ಮಾಡ್ತಿದ್ದೆ. ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬದಲ್ಲಿ, ಫ್ಯಾಮಿಲಿಯಲ್ಲಿ ಯಾರಾದರೂ ನನ್ನ ಬಾಲ್ಯ ಯಕ್ಷಗಾನಕ್ಕೆ ಪ್ರೇರಣೆ ನೀಡಿದವರಿದ್ದಾರೆ? ಇಲ್ಲ, ನನಗೆ ಕುಟುಂಬದಲ್ಲಿ ಯಾವ ಹಿನ್ನೆಲೆಯೂ ನನ್ನ ಈ ಯಕ್ಷಗಾನ ಕಲೆಗೆ ಸಂಬಂಧಪಟ್ಟ ವಿಷಯದಲ್ಲಿ ಅವರಿಲ್ಲ. ಅಂದರೆ ನನ್ನ ಫ್ಯಾಮಿಲಿಯಲ್ಲಿ ನನ್ನ ಹೆಂಡತಿಯ ಅಪ್ಪ ಮತ್ತು ನನ್ನ ಅಜ್ಜ, ಅವಳದೇ ಅಜ್ಜ, ಅಂದರೆ ನನ್ನ ಅಮ್ಮ ಮತ್ತು ಅವಳಪ್ಪ, ಮಾವನವರು, ನನ್ನ ಮಾವ, ಅವಳ ಅಪ್ಪ, ಅವಳ ಅಜ್ಜ, ನನ್ನ ಅಜ್ಜ, ಭೂತಕ್ಕೆ ಈ ವಾದ್ಯ ಸೆಟ್ನಲ್ಲಿ ಅವರೆಲ್ಲ ಹೋಗ್ತಿದ್ರು. ಕಲೆ ಅಂತ ಹೇಳಿದರೆ ನನ್ನ ಕುಟುಂಬದಲ್ಲಿ ಕಲೆಯ ವಿಚಾರವಾಗಿ ಹೇಳುದಿದ್ರೆ ಅವರು ಮಾತ್ರ ನನಗೆ ಹಿನ್ನೆಲೆ, ಬೇರೆ ಯಾರೂ ಇಲ್ಲ. ಹೀಗೆ 5ನೇ ಕ್ಲಾಸಲ್ಲಿ ನಿಮಗೆ ಹೇಗೆ ಪ್ರೇರಣೆ ಸಿಕ್ಕಿತು ಸರ್ ನಿಮಗೆ ಯಕ್ಷಗಾನದಲ್ಲಿ? ಅಂದರೆ ಮುಂಚಿನ ದಿವಸ ನಮ್ಮ ಗುರುಗಳು ಮಕ್ಕಳಿಗೆ ಶಾಲೆಯಲ್ಲಿ ಬಂದು, ನಾಳೆ ಯಕ್ಷಗಾನ ನಾಟ್ಯಾಭ್ಯಾಸ ತರಗತಿ ಆರಂಭ ಮಾಡ್ತೇನೆ, ಹೌದು ಶಾಲೆಯಲ್ಲಿ ನಾಟ್ಯಾಭ್ಯಾಸ ಮಾಡ್ತೇನೆ, ಯಾರಿಗೆ ಆಸಕ್ತಿ ಉಂಟಾ ಅವರು ಬರ್ಬೋದು ಅಂತ ಹೇಳಿದರು. ಹಾಗಾಗಿ ಅವರ ಮುಖೇನ ನಾನು ನಾಟ್ಯಾಭ್ಯಾಸ ಮಾಡಿದೆ. ಮುಂದೆ 10ನೇ ತರಗತಿಯವರೆಗೆ ಶಾಲೆಯಲ್ಲಿಯೇ ವೇಷ ಮಾಡ್ತಿದ್ದೆ. ಆಮೇಲೆ ನನಗೆ ಯಕ್ಷಗಾನದಲ್ಲಿಯೇ ಮುಂದುವರಿಬೇಕೆಂಬ ಆಸೆ ಬಹಳ ಆಗಿತ್ತು. ಆಮೇಲೆ ಧರ್ಮಸ್ಥಳದ ಲಲಿತ ಕಲಾ ಕೇಂದ್ರದಲ್ಲಿ ಯಕ್ಷಗಾನ ನಾಟ್ಯಾಭ್ಯಾಸ ಯಕ್ಷಗಾನ ಕಲಿಸ್ತಾರೆ ಎಂಬ ಸುದ್ದಿ ಪತ್ರಿಕೆಗಳಲ್ಲಿಯ ಇತರ ಕಲಾವಿದರ ಮೂಲಕ ನನಗೆ ತಿಳಿಯಿತು. ಹಾಗಾಗಿ ಪದ್ಮನಾಭ ಶೆಟ್ಟಿ ಕನ್ನಡಿಕಟ್ಟೆ ಎಂಬುವರು ನನ್ನನ್ನು ಧರ್ಮಸ್ಥಳ ಲಲಿತ ಕೇಂದ್ರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನಾಟ್ಯಾಭ್ಯಾಸಕ್ಕೆ ಸೇರಿಸಿದ್ರು. ಶಾಲೆಯ ಮಕ್ಕಳು ಎಲ್ರಿಗೂ ನನ್ನ ಸಹಪಾಠಿಗಳು ಬೇರೆ 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 ಉದ್ಯೋಗಕ್ಕೆ ಹೋದ್ರು. ನಾನು ಮತ್ತು ಪದ್ಮನಾಭ ಶೆಟ್ಟಿ ಮಾತ್ರ ಈ ಯಕ್ಷಗಾನ ರಂಗದಲ್ಲಿ ಇದ್ದೇವೆ, ಆ ಬ್ಯಾಚಿನವರು. ಅಲ್ಲ, ಈಗ ಶಾಲೆಯಲ್ಲಿ ನೀವು ಕಲ್ತ್ರಿ ಅಂತ ಹೇಳಿದ್ರಲ್ಲ, ನಿಮ್ಮ ಶಾಲೆಯಲ್ಲಿ ನಿಮ್ಮೊಟ್ಟಿಗೆ ಯಕ್ಷಗಾನ ಕಲ್ತವ್ರು ಯಾರಾದ್ರೂ ಇದಾರ? ಹೊಳ್ರು ಎಲ್ರಿಗೂ ಕಲಿಸ್ತಾ ಇದ್ರ? ಎಲ್ಲ ಮಕ್ಕಳಿಗೆ? 50 ಮಕ್ಕಳಿಗೆ. ಅವರ ಮನೆಯಲ್ಲಿ? ಅದರಲ್ಲಿ ನಾವು ಇಬ್ಬರೇ ಇಲ್ಲಲ್ಲ, ಶಾಲೆಯಲ್ಲಿ ಇದು ಪಠ್ಯದ ಒಟ್ಟಿಗೆ. ಹೌದು, ಅದರಲ್ಲಿ ನಾವಿಬ್ಬರು ಮಾತ್ರ ಈಗ ಮೇಳದಲ್ಲಿದ್ದೇವೆ. ನಿಮ್ಮ ಶಾಲೆ ಎಲ್ಲಿ ಆಯ್ತು ಸರ್? ಪಡಂಗಡಿ ಶಾಲೆ ಅಂತ ಹೇಳಿ. ಪಡಂಗಡಿ ಶಾಲೆ ಹಿಂದಿನ ಕಾಲದಲ್ಲಿ, ಹಿಂದೆ ಅಂದರೆ ಒಂದು 25 ವರ್ಷಗಳ ಹಿಂದೆ, 28-29 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲಾ ಪರಿಷತ್ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೇಳಿದರೆ ಕಲೆಯಲ್ಲಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ, ಕ್ರೀಡಾಕೂಟಗಳಲ್ಲಿ ನಂಬರ್ 1 ಪಡಂಗಡಿ ಶಾಲೆ. ಅಲ್ಲಿ ಅದೇ ವರ್ಷ ನಾನು ಲಲಿತ ಕೇಂದ್ರ 98ನೇ ಇಸವಿಯಲ್ಲಿ ಕಲಿತು ಆಮೇಲೆ ವೇಷಕ್ಕೆ ಸುರತ್ಕಲ್ ಮೇಳಕ್ಕೆ ಸೇರ್ಪಡೆಗೊಂಡೆ. ನೀವು 2 ವರ್ಷ ವೇಷ ಮಾಡಿದ್ದೆ. ವಿದ್ಯಾಭ್ಯಾಸ ಎಷ್ಟುವರೆಗೆ ಮಾಡಿದ್ರಿ? SSLC ವರೆಗೆ ಮಾತ್ರ. 10ನೇವರೆಗೆ ನಾನು ಮುಗಿಸಿ ಯಕ್ಷಗಾನದತ್ತ ಹೋದೆ. ಯಕ್ಷಗಾನದ. ಈಗ ಪ್ರಾಥಮಿಕ ನೀವು ನೃತ್ಯಾಭ್ಯಾಸ ಕಲ್ತ್ರ ಅಥವಾ
ಯಕ್ಷಗಾನದಲ್ಲಿ? ಯಕ್ಷಗಾನ ಮೇಳದಲ್ಲಿ ಪ್ರಥಮವಾಗಿ ನೃತ್ಯಾಭ್ಯಾಸದಲ್ಲಿ ಯಕ್ಷಗಾನ ವೇಷಗಾರಿಕೆಯಲ್ಲೇ ಮುಂದುವರಿದಿದ್ದೇನೆ 2 ವರ್ಷ. ಮತ್ತೆ ಅದೇ ಮೇಳದ ಭಾಗವತರು ಮತ್ತೊಬ್ಬರಿಗೆ ಕಲಿಸುವಾಗ ನನ್ನಲ್ಲಿ ಆ ಏನೋ ಒಂದು ಭಾಗವತಿಗೆಯ ಕಲೆ ಒಂದು ನನ್ನಲ್ಲಿ ಉಂಟು ಅಂತ ಮೇಳದ ಭಾಗವತರಿಗೆ ಗೊತ್ತಾಯಿತು. ಸುರತ್ಕಲ್ ಮೇಳದಲ್ಲಿ ಪದ್ಯಾಣ ಗಣಪತಿ ಭಟ್ ಅಂತ ಹೇಳಿ ಅವರು ಕೂಡ ಉಜಿರೆ ಅಲ್ವಾ? ಯಕ್ಷಗಾನ ಭಾಗವತಿಗೆ ಅಭ್ಯಾಸ ಮಾಡಿಸಿದ್ರು. ಓಕೆ. ಈಗ ಭಾಗವತಿಗೆ ಅವರು ಮೊದಲನೇದಾಗಿ ಅವರಿಂದ ಕಲ್ತ್ರಿ ನೀವು? ಈಗ ಸುರತ್ಕಲ್ ಮೇಳದಲ್ಲಿ ಶಾಲೆಯ ದಿನಗಳಲ್ಲಿ ಪುತ್ತಿಗೆ ರಘುರಾಮ ಹೊಳ್ಳರು ಮತ್ತು ದಿನೇಶ್ ಅಮ್ಮಣ್ಣಯ್ಯರ ಪದ್ಯ ಎಲ್ಲ ಕೇಳ್ತಿದ್ದೆ. ಅದನ್ನು ಕೇಳಿಯೇ ಯಕ್ಷಗಾನದ ಅಭ್ಯಾಸ ಆಯಿತು. ಓಕೆ. ಅವರು ಮಾನಸಿಕವಾಗಿ ನೀವು ಅವರನ್ನು ಗುರುಗಳನ್ನು ತಗೊಂಡ್ರಿ ಹಾಗೆ? ಹಾಗೆ. ಹಾಗಿದ್ರೆ ಪದ್ಯಾಣ ಗಣಪತಿ ಭಟ್ ಮತ್ತೆ ನನಗೆ ಮೂಲ ಅಭ್ಯಾಸ ಮಾಡಿದ್ದೆ. ಓಕೆ. ಎಷ್ಟು ವರ್ಷ ಕಲ್ತ್ರಿ ಸರ್ ಅವರಲ್ಲಿ? ಅವರೊಂದಿಗೆ ನಾನೊಂದು 3-4 ವರ್ಷ ಕಲ್ತಿದ್ದೆ. 3-4 ವರ್ಷ. ಆಮೇಲೆ ಸುರತ್ಕಲ್ ಮೇಳದಲ್ಲಿ ನೀವು ಕಂಟಿನ್ಯೂ ಮಾಡಿ? ಸುರತ್ಕಲ್ ಮೇಳದಲ್ಲಿ ನಾನು ಹೋದ 2 ವರ್ಷದಲ್ಲಿ ಸುರತ್ಕಲ್ ಮೇಳ ನಿಂತಿತ್ತು. ಆಮೇಲೆ ನಿರಂತರ 10 ವರ್ಷಗಳ ಕಾಲ ಮಂಗಳಾದೇವಿ ಮೇಳದಲ್ಲಿ ಭಾಗವತರಾಗಿ ಅವರೊಟ್ಟಿಗೆ ಪದ್ಯಾಣದವರೊಟ್ಟಿಗೆ ಪೂರ್ಣ ಭಾಗವತರಾಗಿ ಇಲ್ಲ ಸಂಗೀತ, ಮೊದಲು ಸಂಗೀತ, ಆಮೇಲೆ ಕಾಲಕ್ರಮೇಣ 2 ವರ್ಷ ಆದಮೇಲೆ ಒತ್ತು ಭಾಗವತರಾಗಿ, ಮತ್ತೆ ಭಾಗವತರ ಅನುಪಸ್ಥಿತಿಯಲ್ಲಿ ಮುಖ್ಯ ಭಾಗವತರಾಗಿ ಕಾರ್ಯನಿರ್ವಹಿಸಿ. ನೀವು ಪಾತ್ರಧಾರಿಯಾಗಿ ಎಷ್ಟು ವರ್ಷ ಕಾರ್ಯನಿರ್ವಹಿಸಿ? 2 ವರ್ಷ. ಸುರತ್ಕಲ್ ಮೇಳಕ್ಕೆ ಸೇರಿದ 2 ವರ್ಷ ಮಾತ್ರ ನಾನು ವೇಷ ಮಾಡಿದ್ದೆ. ಯಾವ್ದೆಲ್ಲ ವೇಷ ಮಾಡಿದ್ರಿ ಸರ್, ನೆನಪಿದೆಯಾ? ಶಾಲೆಯಲ್ಲಿ ರಾಮ, ಹನುಮಂತ, ಸೀತಾಕೇತ, ಸ್ತ್ರೀ ವೇಷವು ಮಾಡಿದ್ದೇನೆ. ಆಮೇಲೆ ಲವಕುಶದಲ್ಲಿ ಕುಶ, ಇಂಥದ್ದೆಲ್ಲ ವೇಷ ಮಾಡಿದ್ದೇನೆ. ಗರುಡ. ನೀವೀಗ ವೇಷಧಾರಿಯಾಗಿದ್ದವರು ಭಾಗವತಿಕೆಗೆ ಹೇಗೆ ಒಲವು ಬಂತು ನಿಮಗೆ? ಅಂದರೆ ನನಗೆ ಅದೇ ಒಂದು ಮೂಲ ಕಾರಣ ಪುತ್ತಿಗೆ ಮತ್ತು ಅಮ್ಮಣ್ಣಯ್ಯರ ಪದ್ಯ ಕೇಳಿದ್ರಿಂದಾಗಿ ಹಾಡ್ತಾ ಇದ್ದೆ. ನಾನು ಮೊದಲೇ ಪದ್ಯಕ್ಕೆ ಮೇಳಕ್ಕೆ ಬರೋದಕ್ಕಿಂತ ಮೊದಲೇ ನಾನು ಹಾಡ್ತಾ ಇದ್ದೆ. ಹೌದು, ಅವರಾಗೆ ಹಾಡೋದು, ಭಜನೆಯ ಹಾಡ್ತಿದ್ದೆ. ಮತ್ತೆ ಈ ಕೆಲವು ಭಾಗವತರ ಶೈಲಿಯಲ್ಲಿ ನಾನು ಅವರಾಗಿ ಹಾಡಬೇಕು ಅನ್ನುವ ಒಂದು ಉತ್ಸುಕನಾಗಿದ್ದೆ. ಹಾಗಾಗಿ ಬಂತು. ಆಮೇಲೆ ಸುರತ್ಕಲ್ ಮೇಳದಿಂದ ನೀವು ಮಂಗಳಾದೇವಿ ಮೇಳಕ್ಕೆ ನೀವು ಸುರತ್ಕಲ್ ಮೇಳದಿಂದ ಸುರತ್ಕಲ್ ಮೇಳ ನಿಲ್ಲಿಸಿದ್ರು. ಆಮೇಲೆ ಕಿಶನ್ ಹೆಗ್ಡೆ ಅವರ ಯಜಮಾನಿಕೆಯಲ್ಲಿ ಮಂಗಳಾದೇವಿ ಮೇಳಕ್ಕೆ ಬಂದೆ. ಅದರಲ್ಲಿ 10 ವರ್ಷ ಮಂಗಳಾದೇವಿ ಮೇಳದಲ್ಲಿ, ಅದರಲ್ಲೂ 1 ವರ್ಷ ಕರ್ನಾಟಕ ಮೇಳ ಅವರದ್ದೇ ಕರ್ನಾಟಕ ಮೇಳದಲ್ಲಿ. ಕರ್ನಾಟಕ ಮೇಳ ಆಗ ನಿಂತಿತ್ತು, ಕಿಶನ್ ಹೆಗ್ಡೆ ಅವರು ನಡೆಸ್ತಾ ಇದ್ರು. 1 ವರ್ಷ ಆ ಮೇಳದಲ್ಲಿ ನಾನು ತಿರುಗಾಟ ನಡೆಸಿದ್ದೆ. ಮತ್ತೆ 8 ವರ್ಷ ಇದೆ ಮಂಗಳಾದೇವಿ ಮೇಳದಲ್ಲಿ. ಶುರುವಿನ ವರ್ಷ ಮಂಗಳಾದೇವಿ ಮೇಳ, ಆಮೇಲೆ 2ನೇ ವರ್ಷ ಕರ್ನಾಟಕ, ಮತ್ತೆ ಮಂಗಳಾದೇವಿ 8 ವರ್ಷ. 8 ವರ್ಷ ಆದ್ಮೇಲೆ ಮೇಳ ನಿಲ್ಲಿಸಿದ್ರು. ಪುನಃ ಮಂಗಳಾದೇವಿ ಮೇಳ ನಿಲ್ಲಿಸಿದ್ರು. ಆಮೇಲೆ ನನಗೆ ಆ ನಿಲ್ಲಿಸಿದ ವರ್ಷವೇ ನನಗೆ ಹೊಸನಗರ ಮೇಳ ಅಂತ ಇತ್ತು. ಶ್ಯಾಮ್ ಭಟ್ರವರ ಹೊಸನಗರ ಮೇಳ ಅಂತ ಇತ್ತು. ಆ ಮೇಳದಿಂದ ಕರೆ ಬಂತು. ನಾನು ಹೋಗ್ತೇನೆ ಅಂತೇಳಿ ಯಜಮಾನರಲ್ಲಿ ಹೇಳಿದಾಗ, ಇವರಲ್ಲಿ ಕಿಶನ್ ಹೆಗ್ಡೆ ಅವರು ಹೇಳಿದಾಗ ಅವರು ಮೇಳವೇ ನಿಲ್ಲಿಸಿದ್ರು. ನಾನೊಂದು 3-4 ಜನ ಬಿಟ್ಟೆವು. ಹಾಗಾಗಿ ಇನ್ನು ಕಷ್ಟ ಮೇಳ ಅಂತೇಳಿ ಅದಕ್ಕೋಸ್ಕರ ನಿಲ್ಲಿಸಿದ್ರು. ನಾನು ಹೊಸನಗರ ಮೇಳಕ್ಕೆ ಬಂದೆ. ಆದ್ರೆ ಈಗ ನೀವು 8 ವರ್ಷದಲ್ಲಿ ಈಗ ಪುರಾಣ ಪಾತ್ರಗಳು ಇಲ್ಲ, ಅಥವಾ ಸಾಮಾಜಿಕವಾಗಿ ಆ ಮೇಳದಲ್ಲಿ ಕಾಲ್ಪನಿಕ ಪ್ರಸಂಗಗಳು, ಸಾಮಾಜಿಕ ಪ್ರಸಂಗಗಳು ನಡೀತಿತ್ತು. ಪುರಾಣ ಪ್ರಸಂಗಗಳು, ದೇವಿ ಮಹಾತ್ಮೆ, ಹೀಗೆ ಅಪರೂಪದಲ್ಲಿ ವರ್ಷದಲ್ಲಿ 1-2 ಪುರಾಣ ಪ್ರಸಂಗಗಳು ನಡೀತಿತ್ತು ಅಷ್ಟೇ. ಅದು ಬಿಟ್ರೆ ಎಲ್ಲ ಕಾಲ್ಪನಿಕ ಸಾಮಾಜಿಕ ಪ್ರಸಂಗಗಳು. ಪುರಾಣ ಪ್ರಸಂಗ ಅಭ್ಯಾಸ ಮಾಡಿದ್ದು ಹೊಸನಗರ ಮೇಳಕ್ಕೆ ಬಂದೆ. ಸುರತ್ಕಲ್ ಮೇಳದಲ್ಲಿ ಆಗ್ತಿತ್ತು. ಸಾಮಾಜಿಕ ಪ್ರಸಂಗಗಳಂದ್ರೆ ಯಾವುದೆಲ್ಲ ಪ್ರಸಂಗಗಳನ್ನು ನೀವು? ತುಳುನಾಡ ಸಿರಿ, ಕೋಟಿ ಚೆನ್ನಯ, ದೇವಪೂಂಜ, ಕೋಡ್ದಬ್ಬು ಬಾರಗ, ಇಂಥದ್ದೆಲ್ಲ ಪುರಾಣ ಪ್ರಸಂಗಗಳು. ಈಗ ಸಾಮಾಜಿಕ ಪ್ರಸಂಗಗಳನ್ನು ತಗೊಂಡ್ರೆ, ಆಮೇಲೆ ಪುರಾಣ ಪ್ರಸಂಗಗಳನ್ನು ತಗೊಂಡ್ರೆ, ಈ ಭಾಗವತಿಕೆಯಲ್ಲಿ ಎಷ್ಟು ವ್ಯತ್ಯಾಸ ಇದೆ? ಇದರಲ್ಲಿ ಸಾಮಾಜಿಕ ಪ್ರಸಂಗದಲ್ಲಿ ಮತ್ತೆ ಪುರಾಣ ಪ್ರಸಂಗದಲ್ಲಿ ಒಂದೇ ಕ್ರಮದಲ್ಲಿ ಭಾಗವತಿಗೆ ಮಾಡಬಹುದು. ಅಂದರೆ ಮಾಡುವಂತಹ ಕ್ರಮ, ಅದರಲ್ಲೂ ಪುರಾಣಕ್ಕೆ ಏನು ವ್ಯತ್ಯಯ ಆಗದಂತೆ ಕ್ರಮಗಳು, ನಡೆಗಳು ಇದೆ ಸಾಮಾಜಿಕ ಪ್ರಸಂಗದಲ್ಲಿ. ಮತ್ತು ಈ ಕಾಲ್ಪನಿಕ ಪ್ರಸಂಗದಲ್ಲಿ ಈಗಿನ ಯುವ ಜನತೆಗೆ ಬೇಕಾದ ಕೆಲವು
ಮ್ಯಾಜಿಕ್ಗಳು ಕೆಲವು ಡಿಸ್ಕೋಗಳನ್ನು ಹಾಕಬೇಕಾಗ್ತದೆ. ಅಂದರೆ ಈಗಿನ ಟ್ರೆಂಡಿಗೋಸ್ಕರ ಎಂತಾದರೂ ಒಂದು ಕಸರತ್ತು ಮಾಡಬೇಕಾಗ್ತದೆ. ಪುರಾಣ ಪ್ರಸಂಗದಲ್ಲಿ, ಸಾಮಾಜಿಕ ಪ್ರಸಂಗದಲ್ಲಿ ಅಂತಹ ಕಸರತ್ತು ಅಗತ್ಯ ಇಲ್ಲ. ಓಕೆ, ಕಾಲ್ಪನಿಕ ಅಂದರೆ ಯಾವುದೆಲ್ಲ ಪ್ರಸಂಗಗಳು? ಕಾಲ್ಪನಿಕ ನಮಗೆ ಮೂಲ ಪ್ರಸಂಗ ಅಂದರೆ ಸುರತ್ಕಲ್ ಮೇಳದಲ್ಲಿ ಬಲಿಮೇದ ಭಟ್ರು ಅಂತ ಹೇಳಿತ್ತು, ಮಹಿಮೇದ ಮಹಮ್ಮಾಯಿ, ಆಮೇಲೆ ನೀಲಾವರದ ನೀಲಾಂಬರಿ, ಮಹಂಕಾಳಿ ಅಪ್ಪೆ ಅಂತ ಹೇಳಿ ಕರ್ನಾಟಕ ಮೇಳದಲ್ಲಿ, ಗರತಿ ಗಂಗಾ, ಗೋಪಿಚಂದನ, ಸ್ವರ್ಣವಲ್ಲಿ, ಇಂಥ ಪ್ರಸಂಗಗಳಿಗೆಲ್ಲ ರಚನೆ ತುಳು ಪ್ರಸಂಗ ಬರುವವರೇ ಇದ್ದಾರೆ ಕವಿಗಳು. ಶ್ರೀಯುತ ಅನಂತರಾಮ್ ಬಂಗಾಡಿ ಮತ್ತು ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟಿ, ಅಂಡಾಲ ದೇವಪ್ರಸಾದ್ ಶೆಟ್ಟಿ, ವಿಶ್ವನಾಥ ಶೆಟ್ಟಿ ಸಿದ್ದಗಟ್ಟೆ, ಇವರೆಲ್ಲ ತುಳು ಪ್ರಸಂಗ, ಬುಟ್ಟಿಗೆರೆ ಪುರುಷೋತ್ತಮ ಪುಂಜರು ದೊಡ್ಡ ಕವಿಗಳು. ಹಾಗಾಗಿ ಬರೀತಿದ್ರು. ಒಳ್ಳೆ. ನೀವು ಸಾಹಿತ್ಯ ರಚನೆ ಮಾಡ್ತಾ ಇದ್ರೆ? ಇಲ್ಲ, ನಾನು ಆಸೆ ಉಂಟು, ಇಷ್ಟ ತನಕ ಮಾಡಲಿಲ್ಲ. ಅಂದರೆ ಅಷ್ಟ ಅಧ್ಯಯನವೂ ಬೇಕು, ಅದಕ್ಕೆ ಮೂಲ ಬಂಡವಾಳ ತುಂಬ ಬೇಕು. ಒಂದು ಪ್ರಸಂಗ ರಚನೆ ಮಾಡಲಿಕ್ಕೆ ಅವನಿಗೆ ಛಂದಸ್ಸು, ಪ್ರಾಸಗಳು ಸರಿ ಗೊತ್ತಿರಬೇಕು. ಭಾಗವತಿಗೆ ಮಾಡಿದಾಗೆ ಅಲ್ಲ, ಅದಕ್ಕೆ ಕೆಲವು ಸಾಹಿತ್ಯಗಳು ತಲೆಯಲ್ಲೂ ಬೇಕು. ನೀವು ಕಂಪ್ಲೀಟ್ ಭಾಗವತಿಕೆಯನ್ನೇ ನೀವು? ನಾನು ಪೌರಾಣಿಕ ಪ್ರಸಂಗದ ಪದ್ಯಗಳನ್ನು ಒಂದು ಹೇಗೆ ಹಾಡ್ಬೋದು ಅನ್ನೋ ಒಂದು ನಿರ್ಧಾರವನ್ನು ಮನಸ್ಸಲ್ಲಿ ಇಟ್ಟುಕೊಂಡ ಕಾರಣ ಒಂದು ಬೆಳೆದೆ ಇಷ್ಟು. ಅಂದರೆ ಮೂಲ ಭಾಗವತರ ಅಡಿಪಾಯದಲ್ಲಿ ಇದ್ದು ಅಮ್ಮಣ್ಣಯ್ಯರ ಪದ್ಯಾಣ, ಪುತ್ತಿಗೆರೆ ರಘುರಾಮ ಹೊಳ್ಳರು, ಬಲಿಪರು, ಅವರು ಕೂಡ ಕಾಲ್ಪನಿಕ ಪ್ರಸಂಗಗಳಿಗೆ ಹಾಡ್ತಾ ಇದ್ರು. ಅಮ್ಮಣ್ಣಯ್ಯರು, ಹೊಳ್ಳರು, ಪದ್ಯಾಣದವರು ಕಾಲ್ಪನಿಕ ಪ್ರಸಂಗದಲ್ಲೇ ಮೂಲದಲ್ಲಿದ್ದವರು. ಹೌದು. ಇವರ ಹಾಕಿಕೊಟ್ಟ ಅಡಿಪಾಯದಲ್ಲಿ ಪೌರಾಣಿಕಕ್ಕೆ ಏನೋ ಕುಂದು ಬರದಂತೆ ತುಳು ಪ್ರಸಂಗದಲ್ಲಿ ಹಾಡ್ತಿದ್ದೆ ನಾನು. ಕನ್ನಡ ಪ್ರಸಂಗದಲ್ಲಿ ನಿರಾಳವಾಗಿ ಯಾವ ಒಂದು ಅಂಜಿಕೆ ಇಲ್ಲದೆ ಹಾಡ್ತೇನೆ. ಈಗ ಮಂಗಳಾದೇವಿ ನಂತರ ಯಾವ ಮೇಳಕ್ಕೆ ಸೇರಿಕೊಂಡ್ರಿ ಸರ್? ಮಂಗಳಾದೇವಿ ನಿಂತ ಮೇಲೆ ಹೊಸನಗರ ಮೇಳ, ಅದೇ ಯಾಜಮಾನ್ಯದಲ್ಲಿ ಶಾಂಭಟ್ರು. ಹೌದು, ಎಡನೀರು ಮೇಳ ಅಂತ ಹೆಸರು ಚೇಂಜ್ ಮಾಡಿದ್ರು ಅಷ್ಟೇ, ಹೆಸರು ಬದಲಾವಣೆ, ಹೊಸನಗರ ಮೇಳ. ಆಮೇಲೆ ಈಗ ಪ್ರಸ್ತುತ ಹನುಮಗಿರಿ. ಹೌದು, 8 ವರ್ಷದಿಂದ ಹನುಮಗಿರಿ. ಒಟ್ಟಿಗೆ ಒಂದು 15 ವರ್ಷ ಆಯ್ತು ನಾನು ಹೊಸನಗರ ಮೇಳ, ಎಡನೀರು ಮೇಳ, ಹನುಮಗಿರಿ ಮೇಳದಲ್ಲಿ ತಿರುಗಾಟ. ಈಗ ಮಂಗಳದೇವಿಯಲ್ಲಿ ಈಗ ಹರಕೆ ಬಯಲೇಟ್ ಏನಾದ್ರು ನಡೆಸ್ತಾ ಇದ್ರಾ? ಮಂಗಳದೇವಿ ದೇವಸ್ಥಾನದಲ್ಲಿ ಒಂದು. ಹೌದಾ? ಹೌದು. ಈಗ ಎಡನೀರು ಮೇಳದಲ್ಲಿ ನಮ್ಮ ಈ ಎಡನೀರು ಮೇಳ ಅಥವಾ ಹನುಮಗಿರಿ ಮೇಳ ಹರಕೆ ಬಯಲಾಟಗಳು ಆಗೋದಿಲ್ಲ. ಇದು ಕೇವಲ ಮನೋರಂಜನೆಗಾಗಿ ಮಾತ್ರ ನಮ್ಮ ಮೇಳದ ಯಕ್ಷಗಾನ. ಹಾಗಾಗಿ ಯಕ್ಷಗಾನ, ನಮ್ಮ ಮೇಳದ ಯಕ್ಷಗಾನದಲ್ಲಿ ಕಾಲಾವಧಿಯನ್ನು ಕಡಿಮೆ ಮಾಡುವುದಿಲ್ಲ. 6 ಗಂಟೆಯ ಆಟ ಆಗಲೇಬೇಕು. ಇಲ್ಲ, ಹರಕೆ ಬಯಲಾಟದಲ್ಲಿ ಹರಕೆ ಸಂದ್ರೆ ಆಯ್ತು, 3 ಗಂಟೆ ಆಟವು ಮಾಡ್ತಾರೆ, 4 ಗಂಟೆ ಆಟವು ಮಾಡ್ತಾರೆ. ನಾವು 6 ಗಂಟೆ ಅಲ್ಲದೆ ಆಟ ಕಡಿಮೆ ಮಾಡುವುದಿಲ್ಲ. ನೀವು ಅಂದ್ರೆ ಇಷ್ಟವರೆಗೆ ನಡೆಸ್ಕೊಂಡು ಬಂದ ಪ್ರಸಂಗಗಳೆಲ್ಲ ಸಂಪೂರ್ಣ ರಾತ್ರಿಯಿಂದ ಬೆಳಿಗ್ಗೆವರೆಗೂ ಮಾಡ್ತೇವೆ. ಕಾಲಮಿತಿಯಲ್ಲಿ 6 ಗಂಟೆ ಮಾಡ್ತೇವೆ. ಹಾಗೆ ಈಗ ಹನುಮಗಿರಿ ಮೇಳದಲ್ಲಿ ಯಾವೆಲ್ಲ ಪ್ರಸಂಗಗಳನ್ನು ನಡೆಸ್ಕೊಂಡು ಬಂದಿದ್ದೀರಿ ಸರ್? ಮೂಲ ನಾನು ಸೇರುವಾಗ ಹೊಸನಗರ ಮೇಳ ಮಹರ್ಷಿ ಅಗತ್ಯ ಅಂತೇಳಿ, ಆಮೇಲೆ ತುಂಬಾ ಪ್ರಸಂಗಗಳು ಬಂತು. ಇಕ್ಷ್ವಾಕು ವಂಶವರ್ಧನ, ಶುಕ್ರನಂದನೆ ಮತ್ತು ಭಾರತ ಜನನಿ, ಈಗ ಸಾಕೇತ ಸಾಮ್ರಾಜ್ಞಿ ಅಂತ ಹೇಳಿ ಪ್ರಸ್ತುತ ತುಂಬಾ ಪ್ರಸಿದ್ಧ ಆಯಿತು. ಕಲಾವಿದರಿಗಿಂತಲೂ ಯಜಮಾನರ ಒಂದು ಮುತುವರ್ಜಿಯಿಂದ ಪ್ರಸಂಗ ಎಲ್ಲವೂ ಮೇಲಾಗಿರಬೇಕು. ಅಂದರೆ ಯಾವ ಪ್ರಸಂಗಗಳನ್ನು ಹೇಗೆ ಆಡಬೇಕು, ಯಾವುದನ್ನು ಮಾತಾಡಬೇಕು ಕಲಾವಿದರು ಅನ್ನೋದನ್ನು ಯಜಮಾನರು ಸೂಚ್ಯವಾಗಿ ಹೇಳಿಕೊಟ್ಟ ಕಾರಣ ಪ್ರಸಂಗಗಳು ಮೇಳೈಸಿದ್ರು ಅಲ್ವಾ? ಈಗ ಭಾಗವತಿಕೆ, ಈಗ ನಮ್ಮ ಶಾಸ್ತ್ರೀಯ ಸಂಗೀತಕ್ಕೆ ಮತ್ತು ಭಾಗವತಿಕೆ ಏನು ವ್ಯತ್ಯಾಸ? ಶಾಸ್ತ್ರೀಯ ಸಂಗೀತ ಅಂದರೆ ರಾಗಗಳು ಅದೇ. ಯಕ್ಷಗಾನಕ್ಕೆ ರಾಗಗಳಲ್ಲ, ಯಕ್ಷಗಾನಕ್ಕೆ ನಿಜವಾಗಿ ಮಟ್ಟುಗಳು. ಹಾಗಂತೇಳಿ ಈಗ ಮಂಡೇಚರಿಂದ ಹಿರಿಯ ಬಲಿಪುರು ಹಾಗೆ ಸಂಗೀತ ಶೈಲಿಯಲ್ಲಿ ಹಾಡ್ತಿದ್ರು ಅನ್ನುವ ವರ್ತಮಾನ ಕೇಳಿದ್ದೆ. ಮಂಡೇಚರಿಂದ ಕೆಲವರಿಂದ ಸಂಗೀತದ ಒಂದು ಪ್ರಭಾವ ಯಕ್ಷಗಾನಕ್ಕೆ ಬಂತು. ಆಮೇಲೆ ಅಮ್ಮಣ್ಣಯ್ಯರು, ಹೌದು, ಸಂಗೀತದ ರಾಗಗಳನ್ನೇ ಇದಕ್ಕೆ ಬಳಸ್ತೇವೆ ನಾವು ಯಕ್ಷಗಾನಕ್ಕೆ. ನೀವು ಕೂಡ ಅದೇ ಶೈಲಿಯನ್ನು ಬಳಸ್ತಾ ಖಂಡಿತ ಛಂದಸ್ಸುಗಳನ್ನು ಉಪಯೋಗಿಸಿ. ಈಗ ಒಂದು ಪ್ರಸಂಗದಲ್ಲಿ ಹಲವಾರು ಪದ್ಯಗಳು ಬರ್ತವಲ್ಲ ಸರ್,
ಈಗ ಎಷ್ಟು ರಾಗಗಳನ್ನು ನೀವು ಅಳವಡಿಸ್ತೀರಿ ಈಗ ಒಂದು ಪ್ರಸಂಗಕ್ಕೆ? ಭಾಗವತರಿಗೆ ಹೆಚ್ಚು ರಾಗ ಬೇಕಾಗಿಲ್ಲ ಯಕ್ಷಗಾನಕ್ಕೆ. ಒಂದು 10 ರಾಗ ಇದ್ದರೆ ಅವನಿಗೆ ಪ್ರಸಂಗ ಹೇಗೆ ರಾಗಕ್ಕಿಂತಲೂ ಹೆಚ್ಚು ಅವನಿಗೆ ಪ್ರಸಂಗದ ಮಾಹಿತಿ ಗೊತ್ತಿರಬೇಕು. ಯಾವ ವೇಷಧಾರಿಗಳು ಹೇಗೆ ಮಾತಾಡಬೇಕು ಅನ್ನುವ ಅಲ್ವಾ? ಈಗ ಪಾತ್ರಧಾರಿಯೊಂದಿಗೆ ಅದೊಂದು ಅಭಿವ್ಯಕ್ತಿ ನಡೆಸುವಾಗ ಹೇಗೆ ಹೊಂದಾಣಿಕೆ ಮಾಡಬೇಕು ಅಂತ ಅಲ್ವಾ? ಈ ಪದ್ಯಗಳು ಅಂದರೆ ಪ್ರಸಂಗ ಆರಂಭ ಆಗುವುದಕ್ಕಿಂತ ಮೊದಲು ಕಲಾವಿದರನ್ನು ಕೂಡಿಸಿ ಹೀಗೆ ರಂಗಸ್ಥಳದಲ್ಲಿ ಪ್ರದರ್ಶನ ಕೊಡಬೇಕು ಅನ್ನೋ ಒಂದು ವಿಚಾರ ಉಂಟು. ಕಲಾವಿದರಲ್ಲಿ ಇಂಥದ್ದಿನ ಪದ್ಯಗಳು ಅದು ಕಲಾವಿದರಿಗೂ ಗೊತ್ತಬೇಕು, ಭಾಗವತರಿಗೂ ಗೊತ್ತಬೇಕು. ಒಂದು ಎಷ್ಟು ಹಾಡಿರ್ತದೆ ಸರ್ ಒಂದು ಪ್ರಸಂಗದಲ್ಲಿ? ಒಂದು ಪ್ರಸಂಗದಲ್ಲಿ 200ರಿಂದ ಮೇಲೆ 300 ಅಲ್ವಾ? ಅಂದರೆ ಅಷ್ಟು ಹೇಳಲಿಕ್ಕೆ ಈಗ ಒಂದು ಪ್ರಸಂಗದಲ್ಲಿ 100 ಪದ್ಯಗಳನ್ನು ಹೇಳ್ತೇವೆ ಈಗ ಬಿಟ್ಟು 300, 400, 500ವರೆಗೂ ಒಂದು ಪ್ರಸಂಗದ ಪದ್ಯಗಳು. ಅದು ಅಷ್ಟು ಡಿಫ್ರೆನ್ಸ್ ಆಯ್ತು ಈಗ? ಮೊದಲು 100, 200, 300 ಇದ್ದದ್ದು 100ಕ್ಕೆ ಹೇಗೆ ಬಂತು? ಅಷ್ಟು ಕೊಡ್ಲಿಕ್ಕೆ ಈಗ ಕಾಲದ ಕಾಲಮಿತಿ ಒಂದು. ಮತ್ತೆ ಇಡೀ ಪ್ರಸಂಗದಲ್ಲೂ ಒಂದು 5 ಪದ್ಯದಲ್ಲಿ ಒಂದೇ ಭಾವ ಇದ್ರೆ ಆ 5 ಪದ್ಯಗಳನ್ನು ಹೇಳಬೇಕಾಗಿಲ್ಲ. ಒಂದು ಪದ್ಯದಲ್ಲಿ ಮುಗಿಸಬಹುದು. ಮುಂದಿನ ಪದ್ಯಗಳ ಅರ್ಥವನ್ನು ಒಂದೇ ಪದ್ಯದಲ್ಲಿ ಹೇಳಬೇಕು ಕಲಾವಿದ. ಆ 5 ಪದ್ಯವು ಕಲಾವಿದನಿಗೆ ಬಾಯಟ್ಟಬೇಕು. ಆ ಪದ್ಯದಲ್ಲಿ ಇರುವ ವಿಷಯಗಳನ್ನು ಅರ್ಥವಾಗಿ ಅವು ಒಂದೇ ಪದ್ಯದಲ್ಲಿ ತುಂಬ ಅಂದರೆ ಯಕ್ಷಗಾನದಲ್ಲಿ ಇರುವ ಒಂದು ಪ್ರತಿಭೆ ಯಾವ ಸಂಗೀತದಲ್ಲಿ ಉಂಟು. ಪ್ರತಿಭೆ ಅನ್ನೋದು ಅಂದ್ರೆ ಸಂಗೀತದಲ್ಲಿ ಗಾಯನ ಮಾತ್ರ ಅರ್ಥ. ಅವನಿಗೆ ಒಬ್ಬ ಕಲಾವಿದ ಆದವನಿಗೆ ಅರ್ಥಗಾರಿಕೆ, ನಾಟ್ಯಗಾರಿಕೆ, ಈ ಪ್ರಸಂಗದ ಅಧ್ಯಯನ ಎಲ್ಲವೂ ಬೇಕು. ವಿಶಿಷ್ಟವಾದ ಜ್ಞಾನ. ಅದು ಕೂಡ ಈಗ ಕೆಲವೊಂದು ಸಂಭಾಷಣೆಗಳು ಸ್ಪಾಂಟೇನಿಯಸ್ ಆಗಿ ಬರ್ತದೆ, ಆಕಸ್ಮಿಕವಾಗಿ ಬರುವಂತದ್ದು. ಹೇಗೆ ಅದನ್ನು ಹೊಂದಾಣಿಕೆ ಮಾಡಿ? ಹೀಗೆ ಪ್ರಸಂಗ ಆದರೂ ಈಗ ನಾಳೆ ಮತ್ತೊಂದು ಕಡೆಯಲ್ಲಿ ಬೇರೆ ಸಂಭಾಷಣೆ ಕಲಾವಿದರ ಎಂತ ಪ್ರತಿಭೆಯಿಂದ ಅಂದ್ರೆ ನಿರಂತರ 50-60 ವರ್ಷ ತಿರುಗಾಟ ಮಾಡಿದಂತಹ ಕಲಾವಿದರು ಇದ್ದಾರೆ ಅಲ್ವಾ? ದೊಡ್ಡ ದೊಡ್ಡ ಕಲಾವಿದರು ಈಗ ಸೊಣ್ಣಂಬಳ ವಿಶ್ವೇಶ್ವರ ಭಟ್ರು, ವಾಸುದೇವ ರಂಗ ಭಟ್ರು, ಈಗ ನಮ್ಮ ಮೇಳದಲ್ಲಿ ಪೆರ್ಮುದೆ ಜಯಪ್ರಕಾಶ್ ಶೆಟ್ಟರು, ಗೋವಿಂದ ಭಟ್ರು. ಅಂದರೆ ಪ್ರತಿಭೆಗಳು ವಿಪರೀತ ಗರಿಷ್ಠ ಮಟ್ಟದ ಪ್ರತಿಭೆಗಳು ಇದ್ದ ಕಾರಣ ಯಕ್ಷಗಾನ ಕಲಾವಿದರು, ಯಕ್ಷಗಾನ ಕಲಾವಿದರು ಇನ್ನೂ ಕೂಡ ಉಳಿಲಿಕ್ಕೆ ಖಂಡಿತ ಅಭ್ಯಾಸ ಇದ್ರೆ. ಇನ್ನು ಅಂದ್ರೆ ಅಭ್ಯಾಸ ಕಡಿಮೆ ಆಗ್ತಾ ಉಂಟು ಈಗ. ಅಧ್ಯಯನ ಅಲ್ವಾ? ಹಿಂದೆ ಯಾರು ಮಾಡಿದ್ದಾರೋ ಅದನ್ನೇ ಯೂಟ್ಯೂಬ್ ಮೂಲಕ ನೋಡಿ ಈಗ ಕಲಾವಿದರು ಅಭಿನಯಿಸ್ತಾರೆ ಹೊರತು ಅಧ್ಯಯನ ಮಾಡಿ ಬರುವುದಿಲ್ಲ. ಅಧ್ಯಯನ ಬೇಕು, ನಿರಂತರ ಓದು. ಅದು ಕೂಡ ಪುರಾಣಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಉದಯವಾಣಿ ಪತ್ರಿಕೆ ಆದರೂ ನಿರಂತರ ಓದು ಇದರಲ್ಲಿ ಮುಖ್ಯವಾಗಿರ್ತದೆ. ಓದು ಇಲ್ಲ ಇದ್ರೂ ಮತ್ತೊಬ್ಬರಲ್ಲಿ ಕೇಳಿ ಮಾತಾಡುವಂಥದ್ದು ತುಂಬ ಇದೆ. ಒಂದೇ ದಿನ ನಾವು ಕಲಾವಿದರು ಆಗ್ಬೇಕನ್ನುವ ಉಲ್ಲಾಸ ಸಾಧ್ಯ ಇಲ್ಲ. ಒಂದೇ ದಿನದಲ್ಲಿ, ಒಂದು ವರ್ಷದಲ್ಲಿ, 1-2 ವರ್ಷದಲ್ಲಿ ಸಾಧ್ಯವೇ ಇಲ್ಲ. ವರ್ಷಾನುಗಟ್ಟಲೆ ಅಧ್ಯಯನ ಮಾಡಿದರೆ ಸಾಗರದಲ್ಲಿ ಈಜಾಡಿದಾಗಿದೆ ಕಲೆ. ಅದು ಯಕ್ಷಗಾನ ಕಲಾವಿದರು ಅಂದರೆ ಖಂಡಿತವಾಗ್ಲೂ ನಮಗೆ ಆ ಡಿಫ್ರೆನ್ಸ್ ಗೊತ್ತಾಗ್ತದೆ. ಯಾಕಂದರೆ ಅವರು ಮಾತಾಡುವ ಶೈಲಿ ಇರ್ಬೋದು, ಅವರ ಸ್ಪಷ್ಟ ಉಚ್ಚಾರಗಳಿರ್ಬೋದು, ಕನ್ನಡ, ತುಳು ಏನು ಮಾತಾಡಿದ್ರು ಅವರು. ಒಂದು ಇಂಗ್ಲಿಷ್ ಬಾರದೆ ಕನ್ನಡವನ್ನೇ ಮಾತಾಡುವ ಕಲೆ ಯಕ್ಷಗಾನ ಮಾತ್ರ. ಖಂಡಿತ ಹೌದು. ಯಾವ ಕಲೆಯಲ್ಲೂ ಇಂಗ್ಲಿಷ್ ಒಂದು ತುಂಡು ಬರ್ತದೆ, ಒಂದು ಶಬ್ದ ಇದರಲ್ಲಿ ಬರಲಿಕ್ಕೆ ಇಲ್ಲ. ಬಂದರೆ ಕಲಾವಿದನ ಮೂಡಿ ಹೋಗ್ತದೆ. ನಾನು ತಪ್ಪು ಮಾಡಿದೆ ಅನ್ನುವ ಘೋರ ಪಾಪಪ್ರಜ್ಞೆ ಕಲಾವಿದನಿಗೆ. ಆಮೇಲೆ ಅವ ಸ್ವಲ್ಪ ಕುಗ್ತಾನೆ, ನನಗೆ ಇಂಗ್ಲಿಷ್ ಶಬ್ದ ಬಂತು ಅಂತ. ಅದು ದೊಡ್ಡ ತಪ್ಪು ಅಂತ ಕಲಾವಿದನಿಗೆ ಹೋಗಿದೆ. ದೊಡ್ಡ ವಿಚಾರ ಅಲ್ಲ ಅದು ಈಗಿನ ಪ್ರಪಂಚದಲ್ಲಿ. ಅಂದರೆ ನಾವು ಈಗ ಹೊರಗಿನ ಪ್ರಪಂಚದಲ್ಲಿ ಇಂಗ್ಲೀಷನ್ನೇ ಅಳವಡಿಸಿ ಮಾತಾಡ್ತೇವೆ ಅಲ್ವಾ? ನಾನು ಮಾತಾಡುವಾಗ ಈಗ ಎಷ್ಟು ಇಂಗ್ಲಿಷ್ ಆದಷ್ಟು ಕಂಟ್ರೋಲ್ ಮಾಡ್ತೇವೆ ನಾವು. ನೋಡಿ ಕಂಟ್ರೋಲ್ ಬಂತು. ಅಂದರೆ ಭಾಷಾ ಶುದ್ಧಿ ಒಂದು, ಭಾಷಾ ಪ್ರೌಢಿಮೆ, ಆ ಕನ್ನಡ ಭಾಷೆಯ ಶಬ್ದಗಳು ಅದು ಮೆಮೊರಿಯಲ್ಲಿ ಎಷ್ಟೋ ತುಂಬಿರಬೇಕು. ಅದನ್ನು ಒಂದೊಂದೇ
ಅಸಾಧ್ಯ. ಪರಿಸ್ಥಿತಿಗೆ ಯಕ್ಷಗಾನ ಕಲಾವಿದರು ಅಸಾಧ್ಯ. ನಾವು ಈಗ ಪದ್ಯ ಹೇಳ್ತೇವೆ ಬಿಟ್ರೆ, ಹೌದು ಈಗ ಪದ್ಯ ಹೇಳ್ತೇವೆ, ಬರ್ದದನ್ನು ಓದ್ತೇವೆ, ಇಲ್ಲದ್ರೆ ಬಾಯೋಟ ಹೌದು ಹೇಳ್ತೇವೆ, ಅದು ಇದ್ದದನ್ನು. ಕಲಾವಿದರ ಸುಲಲಿತ ಅದರಲ್ಲಿ ಪುಸ್ತಕದಲ್ಲಿ ಉಂಟು ನಮಗೆ ಹಾಕಿದ್ದು. ಭಾಗವತರಿಗೆ ಆದರೆ ಒಂದು ಪುಸ್ತಕದಲ್ಲಿ ಬರ್ದ ಪದ್ಯಗಳು ಉಂಟು, ಅದನ್ನೇ ಪೋಣಿಸಿ ನಾವು ಹೇಳ್ತೇವೆ. ಕಲಾವಿದ ಆದ್ರೂ ಕೂಡ ಪೋಣಿಸಿ ಅರ್ಥ ಹೇಳ್ಬೇಕು. ಒಂದು ವಾಕ್ಯ ಮುಗ್ದಲ್ಲಿಗೆ ಇನ್ನೊಂದು ಸೆಂಟೆನ್ಸ್ ರೆಡಿ ಆಗ್ಬೇಕಲ್ಲ ಅಲ್ವಾ? ಖಂಡಿತ. ಇದು ಕಂಪ್ಯೂಟರ್ ಆಗಿ ಆಗ್ಲಿ, ಇದು ನೆಟ್ವರ್ಕ್ ಬಂದಾಗೆ. ಭಾಗವತರಿಗೆ ಕೂಡ ಅಷ್ಟೇ ಚಾಲೆಂಜ್ ಇಲ್ವಾ ಸರ್? ಭಾಗವತರಿಗೆ ಅಷ್ಟು ಚಾಲೆಂಜ್ ಇಲ್ಲ, ಖಂಡಿತ ಇಲ್ಲ. ಭಾಗವತರಿಗೆ ಸುಲಭ ಬೇಕಿದ್ರೆ, ಅಂದ್ರೆ ಅವ ಅಭ್ಯಾಸ ಮಾಡಿದ ಕಾರಣ. ಅಭ್ಯಾಸ ಮಾಡಬೇಕು. ಸುಲಭ ಅಂತ ಹೇಳಿದ್ರೆ ಸುಲಭ, ಕಷ್ಟ ಅಂತ ಹೇಳಿದ್ರೆ ಕಷ್ಟ. ಇಷ್ಟು ಭಾಗವತಿಗೆ ಒಬ್ಬ ರಂಗಸ್ಥಳಕ್ಕೆ ಕೂತುಕೊಂಡು ಒಂದು ವೇಷವನ್ನು, ಆಟವನ್ನು ಎಲ್ಲ ಪ್ರತಿ ಒಂದು ಪ್ರಸಂಗವನ್ನು ಕಂಪ್ಲೀಟ್ ಬೆಳಿಗ್ಗೆವರೆಗೆ ಆಡಿಸಿದ್ರೆ, ಅಭ್ಯಾಸ ಆದ್ರೆ ಮತ್ತೆ ಓಕೆ. ಪಂಚಾಂಗ ಯಾಕಂದ್ರೆ ನಾವು ಎಷ್ಟು ಅದೇನು ಹೇಳ್ತಾರೆ, ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರಲ್ಲ ಸರ್, ಆ ಮೊಮೆಂಟಿಗೆ ನಾವು ಭಾಗವತಿಗೆ ಮಾಡಬೇಕು ಅಂತ ಹೇಳಿ ಅದು ತಲೆಯಲ್ಲಿ ಇರ್ಬೇಕಲ್ಲ ಸರ್. ಅಷ್ಟೊತ್ತಿಗೆ ಆ ಸಂಭಾಷಣೆ ನಡೆಯುತ್ತಾ ಇರ್ತದಲ್ಲ, ಕೆಲವೊಂದ್ಸರಿ ತುಂಬಾ ಹೊತ್ತು ಹೋಗ್ತದೆ. ಒಂದು ಯಕ್ಷಗಾನ ನೋಡಿದಾಗ ಒಂದು ವೇಷ ಕುಣಿತ ಉಂಟು, ಮಾತಾಡ್ತಾ ಉಂಟು, ಈಗ ಅದು ಇಂಥ ಪ್ರಸಂಗದ ಯಾವ ಸನ್ನಿವೇಶ ಅಂತ ಭಾಗವತಿಗೆ ಗೊತ್ತಿರಬೇಕು. ಖಂಡಿತ ಅದು ನೋಡಿ 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 ಅಭ್ಯಾಸ ಆಗ್ತದೆ. ಕಲಿತು ನೋಡಿ ಕಲಾವಿದರಿಗೆ ತುಂಬಾ ಪ್ರೌಢಿಮೆ ಬೇಕು ಅಲ್ವಾ? ಈಗ ಮಕ್ಕಳು ಕಲಿಯುವುದಿಲ್ಲ, ಅರ್ಥ ಸಾಕಾಗೋದಿಲ್ಲ. ಹಾಗಂತೇಳಿ ಅರ್ಥಗಾರಿಕೆ ತುಂಬಾ ಇಂಪಾರ್ಟೆಂಟ್, ತುಂಬಾ. ಈಗ ನಿಮ್ಮ ಹನುಮಗಿರಿ ಮೇಳದಲ್ಲಿ ಈಗ ಶ್ರೀದೇವಿ ಮಹಾತ್ಮೆ ಅಂತದೆಲ್ಲ ನಡೀತಿದೆ, ಪೌರಾಣಿಕವೇ ನಾವು ಈಗ ಕಾಲ್ಪನಿಕ ಇಲ್ಲ ನಮ್ಮ ಮೇಳದಲ್ಲಿ. ಇಲ್ಲ, ಪೌರಾಣಿಕವೇ. ಸಾಮಾಜಿಕ ಇಲ್ಲ ಇಲ್ಲ ಇಲ್ಲ, ಸಾಮಾಜಿಕ ಕೂಡ ಇಲ್ಲ, ಕಂಪ್ಲೀಟ್ ಪೌರಾಣಿಕ ಬಿಟ್ರೆ ನಮ್ಮ ಮೇಳದಲ್ಲಿ ಯಾವುದೇ ಪ್ರಸಂಗ ಆಗುವುದಿಲ್ಲ. ಹೌದಲ್ಲ? ನೀವು ಹೇಗೆ ಕರಗತ ಮಾಡ್ಕೊಂಡ್ರಿ ಇಷ್ಟೊಂದು ಹಾಡುಗಳನ್ನು, ಇಷ್ಟೊಂದು ರಾಗಗಳನ್ನು? ನಿಮಗೆ ಈಗ ಹಾಡು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಎಲ್ಲಿ ಸಮಯ ಸಿಗ್ತದೆ ನಿಮಗೆ? ಈಗ ಮೇಳವೇ ಕಂಟಿನ್ಯೂಸ್ ಇರ್ತಾ ಇದೆ. ಕಲಾವಿದನಿಗೆ ಅವಕಾಶ ಸಿಕ್ಕಿದಷ್ಟು ಅವ ತನ್ನ ಪ್ರತಿಭೆಯನ್ನು ಮೆರೆಸಲಿಕ್ಕೆ ಒಂದು ಅವಕಾಶ ಸಿಗ್ತದೆ, ಒಂದು ಸಂದರ್ಭ ಸಿಗ್ತದೆ. ಹಾಗೆಯೇ ನನಗೆ ಅವಕಾಶವೂ ಸಿಕ್ಕಿತು. ಆ ಅವಕಾಶವನ್ನು ನಾನು ಬಳಸಿಕೊಂಡು ಹೀಗೆ ಹೇಳ್ಬೋದು, ಈ ಪದ್ಯವನ್ನು ಹೀಗೆ ಹೇಳ್ಬೋದು ಅನ್ನುವ ಒಂದು ಪಠ್ಯದ ಪ್ರಕಾರ ಹೇಗೆ ಅದು ಪ್ರಾಕ್ಟೀಸ್ ಮಾಡ್ತೀರಿ? ಒಂದು ಪದ್ಯ ಕಲಾವಿದ ಬಂದು ನನಗೆ ಯಾವ ಪದ್ಯ ಕೊಡ್ತೀರಿ ಭಾಗವತರೆ ಹೀಗೆ ಕೇಳುವಾಗ ಇಂತೆಂಥ ಪದ್ಯ ಹೇಳ್ತೇವೆ. ಹೇಳಿಯೋ ಅಲ್ಲಿ ಅವಧಿ ಸಿಗದಿದ್ದಾಗ ಅದನ್ನು ಬಿಟ್ಟು ಮುಂದಿನ ಪದ್ಯಗಳನ್ನು ತಗೊಂಡು ಅಲ್ಲೇ ನಿರ್ಧಾರ ಆಗುವಂತಹ ಕೆಲವು ಸನ್ನಿವೇಶಗಳು ಕೂಡ ಅಲ್ವಾ? ಈಗ ಕೆಲವರು ಜನಗಳ ಅಪೇಕ್ಷೆಯ ಮೇರೆಗೆ ಕೂಡ ಜನಗಳು ತುಂಬಾ ಇದ್ರೆ ಸ್ವಲ್ಪ ದೀರ್ಘ ಆಗ್ತದೆ, ಪದ್ಯಗಳನ್ನು ಮತ್ತೊಂದು ಸೇರಿಸ್ತಾರೆ. ಅದು ಅಲ್ಲಿಗೆ ಕಲಾವಿದ ಅಲ್ಲಿ ತನಕ ತಯಾರಾಗಿರ್ಬೇಕು ಅಂತ, ಅಲ್ಲಿ ತನಕ ಪಕ್ವ ಕಲಾವಿದ. ಹೌದು, ಅದಕ್ಕೆ ಹೇಳೋದು ತುಂಬಾ ವಿದ್ವತ್ತು ಪ್ರತಿಭೆ ಕಲಾವಿದನಾಗಿ ಬೇಕು ಅಂತ. ಅರ್ಥಗಾರಿಕೆ ಮಾಡುವ ವೇಷಧಾರಿ. ಈಗ ಭಾಗವತರಾಗಿ ನಿಮಗೆ ಎಷ್ಟು ಪುರಾಣಗಳ ಅಗತ್ಯ ಇದೆ ಸರ್? ಈಗ ಪುರಾಣಗಳು ಎಲ್ಲ ಬೇಕು ಮೇಡಮ್, ಎಲ್ಲ ಬೇಕು. ಎಲ್ಲ ಪ್ರಸಂಗಗಳನ್ನು ನಾವು ಅಂದರೆ ಬಾಯಾಟ ಇದ್ರೆ ಭಾಗವತನಿಗೆ ಯಾವುದೇ ಒಂದು ಅಡೆತಡೆಗಳಿಲ್ಲ. ಭಾಗವತಿಗೆ ಎಲ್ಲವೂ ಬಾಯ್ಬಟ ಬರುವುದಿಲ್ಲ. ಅಂದರೆ ಈಗಿನೊಂದು ಮೆಂಟಾಲಿಟಿ ಅಂದರೆ ಮೊದಲಿನವರಿಗೆ ಅದೇ ಯಕ್ಷಗಾನ ಅಂದರೆ ಅದೇ ಯಕ್ಷಗಾನ ಶುರುವಾದರೆ 6 ತಿಂಗಳು ಯಕ್ಷಗಾನದಲ್ಲಿ. ನಮಗೆ ಈ ಮನೆ ಸಂಸಾರ ಹಾಗೆ ವಿಚಾರಗಳಾಗುವಾಗ ನಾವು ಸ್ವಲ್ಪ ಅಧ್ಯಯನದಲ್ಲಿ ಸ್ವಲ್ಪ ಹಿಂದೆ ಬೀಳ್ತೇವೆ. ಮೊದಲು ಅಧ್ಯಯನ ಮಾಡಿದ್ದೆ ಈಗ ನಮ್ಮ ತಲೆಯಲ್ಲಿ ಅಚ್ಚೊತ್ತಿ ಉಂಟು. ಈಗ ಅಧ್ಯಯನ ಮಾಡಲಿಕ್ಕೆ ಅವಧಿ ಇಲ್ಲ. ಹೌದು ಮೇಡಮ್. ಈಗ ನಿಮ್ಮ ಈ ಮೇಳ ಯಾವಾಗ ಪ್ರಾರಂಭ ಆಗ್ತದೆ? ಜುಲೈ ಆಗಸ್ಟ್ ಅಲ್ಲಿ ಅಲ್ಲ, ನವೆಂಬರ್ 20ರ ನಂತರ. ನವೆಂಬರ್ 20ರ ನಂತರ ನಿರಂತರ ಮೇ 25ರವರೆಗೆ 6 ತಿಂಗಳು 180-190 ದಿವಸ ಕಂಟಿನ್ಯೂಸ್, ಒಂದೇ ಒಂದು ದಿವಸ ರಜೆ ಇಲ್ಲ. ಯಾವುದೇ ಸಿಂಗರು ದಿನಾಲು ಇಷ್ಟು ಸಮಯದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. 1-2 ಪದ್ಯ ಹೇಳಿದ್ರೆ ಮತ್ತೆ ಒಂದು ವಾರ ಹೇಳೋದಿಲ್ಲ, ಒಂದು ತಿಂಗಳು ಹೇಳೋದಿಲ್ಲ. ನಾವು ನಿರಂತರ ಹಾಡಬೇಕು, 6 ತಿಂಗಳು. ಹೌದು, ಒಂದು ಶೀತ ಆಗ್ಲಿಕ್ಕೆ ಗೊತ್ತಿಲ್ಲ, ಶೀತ ಆಗ್ಬಾರ್ದು, ಅವನ ಆಹಾರದಲ್ಲೂ ವ್ಯತ್ಯಾಸ ಆಗಬಾರ್ದು. ಈಗ ಮೇಗೆ ನಿಮ್ಮದು ಮೇಳಗಳು ಎಂಡ್ ಆಗ್ತವೆ. ಆಮೇಲೆ ನಿಮ್ಮ
ವೃತ್ತಿ ಪ್ರವೃತ್ತಿ ಏನಾದರೂ ಇದೆಯಾ? ಮತ್ತೆ ಮಳೆಗಾಲದಲ್ಲಿ ಕೆಲವು ತಾಳಮದ್ದಳೆಗಳು ಸ್ವಲ್ಪ ಕಡಿಮೆ ಸಂಪಾದನೆ ಆವಾಗ ಮಳೆಗಾಲದಲ್ಲಿ. ಮತ್ತೆ ಹೊರಗಿನ ದೇಶಗಳಿಗೆ ರಾಜ್ಯಗಳಿಗೆ ಟೂರ್ ಕಟ್ಟಿಕೊಂಡು ಬಾಂಬೆಯ ದುಬೈ ಮಸ್ಕತ್ತ ಮಾಡ್ತೀರಿ? ಹೌದು, ಹೀಗೆಲ್ಲ ಇರ್ತದೆ. ಉಳಿದ 6 ತಿಂಗಳು ಹೌದು, ಸ್ವಲ್ಪ ಕಷ್ಟದ ಅವಧಿ ಅದು ಅಲ್ವಾ? ಮಳೆಗಾಲ ಬಂದ ಮೇಲೆ ಸ್ವಲ್ಪ ಕಷ್ಟ. ಹೀಗೆ ಆ ವ್ಯತ್ಯಾಸವನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಿ? ಹೇಗೋ ನಡೀತದೆ ಮೇಡಮ್, ಅದು ಹೀಗೆ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಗೋ ನಡೀತಾ ಉಂಟು ಅಷ್ಟೇ. ಅಲ್ವಾ? ಕಷ್ಟವೇ ಕಷ್ಟವೇ ಅಲ್ವಾ? ಕಲಾವಿದ ಆದನಿಗೆ ಕಷ್ಟ. ಅದನ್ನು ಈಗ ಅಂದರೆ ವಿಪರೀತ ಒಂದು ಸ್ಟಾರ್ ಕಲಾವಿದರಿಗೆ ಕೆಲವು ಇರ್ತದೆ, ಕಲೆ ಯಕ್ಷಗಾನ. ಸ್ವಲ್ಪ ಮೀಡಿಯಂ ಇದ್ದವನಿಗೆ ಸ್ವಲ್ಪ ಕಷ್ಟವೇ. ಹೌದು. ಇದು ದಿನ ಸಂಬಳದ ಹಾಗೆ ಅಥವಾ ತಿಂಗಳಿಗೆ? ದಿನ ಸಂಬಳ. ಈಗಿನ ಕಾಲಘಟ್ಟದಲ್ಲಿ ದಿನ ಸಂಬಳವೇ. ಮೊದಲು 6 ತಿಂಗಳಿಗೆ ಒಮ್ಮೆ 6 ತಿಂಗಳಂದ್ರೆ ಯಾವಾಗ ತಗೊಳ್ಬೋದವ. 6 ತಿಂಗಳಿಗೆ ಯಕ್ಷಗಾನ ಕಲಾವಿದರಿಗೆ ತುಂಬ ಕಡಿಮೆ ಸಂಬಳ ಅಂತ ಲೆಕ್ಕ. ಹೌದೌದು. 6 ತಿಂಗಳಿಗೆ ಒಂದು ಮೊದಲಿನ ಕಾಲ 500 ರೂಪಾಯಿ, 1000, 6 ತಿಂಗಳಿಗೆ ಇತ್ತು. ನಾನು 6 ತಿಂಗಳಿಗೆ 8,000ದಿಂದ ಶುರು ಮಾಡಿದ್ದೇನೆ. ನಾನು 98ನೇ ಇಸವಿಯಲ್ಲಿ ಸೋತ್ಕಲ್ ಮೇಳದಲ್ಲಿ ನನಗೆ 8,000 6 ತಿಂಗಳಿಗೆ. ಅವಾಗ ಖರ್ಚು ಕಡಿಮೆ ಅಲ್ವಾ, ಬ್ಯಾಚುಲರ್ ಲೈಫ್. ದಿನಕ್ಕೆ ಎಷ್ಟು ತಿಂದ್ರು ಒಂದು 10 ರೂಪಾಯಿ 20 ರೂಪಾಯಿಯ ಮೇಲೆ ಹೋಗುದಿಲ್ಲ. ಮನೆಯಲ್ಲಿ ಹೇಗೆ? ಮನೆಯಲ್ಲಿ ಗದ್ದೆ ಇತ್ತು. ಮನೆಯಿಂದ ಹೋಗಿ ಬರ್ತಾ ಇದ್ರೆ ಏನಾದ್ರು? ಇಲ್ಲ, ಆವಾಗ ಸೋತ್ಕಲ್ ಮೇಳ ಇರುವಾಗ ನಾನು ಮನೆಗೆ ಬರ್ತಾ ಇರ್ಲಿಲ್ಲ. ಅಲ್ಲಿ ನಿಲ್ಲಕ್ಕೆ ವ್ಯವಸ್ಥೆ ಉಂಟು, ಕಲಾವಿದರಿಗೆ ನಿಲ್ಲುವ ವ್ಯವಸ್ಥೆ ಉಂಟು. ಕಲಾವಿದ ಮನೆಗೆ ಬರಬೇಕಿದ್ರೆ ಅವರವರ ಖರ್ಚಲ್ಲಿ ಬರಬೇಕು. ನಿಲ್ಲುವ ವ್ಯವಸ್ಥೆ ಉಂಟು. 6 ತಿಂಗಳು ಎಲ್ಲಿಯೂ ಹೋಗೋದಾಗೆ ನಿಲ್ಬೋದು. ಊಟ ಉಪಚಾರಗಳು ನಿರಂತರ. ಈಗ ಮನೆಯ ಪರಿಸ್ಥಿತಿ ಹೇಗಿತ್ತು ಈ ಟೈಮಲ್ಲಿ? ಅಂದ್ರೆ ನನಗೆ ಕಷ್ಟ, ಮನೆಗೇನಾದ್ರೂ ನಿಮಗೆ ಕೊಡುವಂತಹ ಇಲ್ಲ ಪರಿಸ್ಥಿತಿ ಆವಾಗ ಇರುವುದಿಲ್ಲ. ಕಲಾವಿದನಿಗೆ ಹಾಗಿದ್ರೆ ಸಾಧ್ಯವಿಲ್ಲ ಮೇಡಮ್. ಈಗಿನ ಕಲಾವಿದರೆಲ್ಲ ಕೊಡಬೇಕು. ಕೆಲವು ಕಲಾವಿದರಿಗೆ ಮನೆಯಲ್ಲಿ ಇರ್ತದೆ, ಕೆಲವು ಈಗ ನಮಗೆ ಇದರಿಂದಲೇ ಕೃಷಿ ಇತ್ತು. ಆಗ ಕೃಷಿ ಇತ್ತು, ತೋಟ ಇತ್ತು. ಅಣ್ಣ ದುಡಿತಿದ್ರು. ಇಬ್ಬರೇ ಮಕ್ಕಳು? ಹೌದು, ಗಂಡು ಮಕ್ಕಳು ನಾವೇ, ಇಬ್ರು ಹೆಣ್ಮಕ್ಳು. ಅಣ್ಣನಿಗೆ ಎಲ್ಲ ಜವಾಬ್ದಾರಿ. ಆಗ ನನಗೆ ಇರಲಿಲ್ಲ ಜವಾಬ್ದಾರಿ. ಅಣ್ಣ ಇಲ್ಲಿ ಅವರು ಈಗ ಸಹ ಮನೆಯಲ್ಲಿ ತೋಟವನ್ನು ನೋಡಿಕೊಂಡು. ಅಕ್ಕ ತಂಗಿ? ಅಕ್ಕ ನನಗೆ ಇಬ್ರು ಅಕ್ಕ. ಅವರು ನಾರವಿಯಲ್ಲಿ, ಮಂಗಳೂರಿನಲ್ಲಿ. ಹಾಗೆ ಈಗ ನಿಮ್ಮ ಈ ಬೆಳವಣಿಗೆಗೆ ನೀವು ಹೇಳಿದ್ರಿ ಶ್ಯಾಮ್ ಭಟ್ ಸರ್ ತುಂಬ ಪ್ರೇರಣೆ ನೀಡಿದರು ಅಂತ. ಹೇಗೆ ಅಂದರೆ ಯಾವ ರೀತಿಯಲ್ಲಿ ಪ್ರೇರಣೆ ನೀಡಿದರು ಅಂತ? ಅಂದರೆ ಒಬ್ಬ ಕಲಾವಿದನಿಗೆ ಒಂದು ಅವನ ಪ್ರತಿಭೆ ಬರಬೇಕಿದ್ರೆ ಒಂದು ಒಳ್ಳೆಯ ರಂಗಸ್ಥಳ ಬೇಕು, ವೇದಿಕೆ ಬೇಕು. ಈಗ ನಿಜವಾಗಿ ಹೊಸನಗರ ಮೇಳಕ್ಕೆ ನಾನು ಬರಲಿಲ್ಲದ್ರೆ ಆವಾಗ ಈಗ ತುಳು ಮೇಳದಲ್ಲಿ ಯಾವುದೇ ಮೇಳದಲ್ಲಿ ಇರ್ತಿದ್ರೆ ಪೌರಾಣಿಕದ ಒಂದು ಹಿಡಿತವೋ ಅನುಭವವೋ ಆಗ್ತಿರ್ಲಿಲ್ಲ. ಈ ಮೇಳದಲ್ಲಿ ಅಂದರೆ ತೆಂಕುತಿಟ್ಟಿನಲ್ಲಿ ಒಂದು ಅಗ್ರಮಾನ್ಯ ಮೇಳ ಇದು. ಎಲ್ಲರೂ ಒಂದು ಕಣ್ಣೆತ್ತಿ ನೋಡುವಂತಹ ಮೇಳ. ಈ ಮೇಳದಲ್ಲಿ ಒಂದು ಅವಕಾಶ, ಸಣ್ಣ ಕಲಾವಿದನಿಗೂ ಇದರಲ್ಲಿ ಅವಕಾಶ ಉಂಟು. ಅವನ ಪ್ರತಿಭೆಯನ್ನು ಇಲ್ಲಿ ಕಾಣಿಸ್ಬೋದು. ಹಾಗಾಗಿ ಎಲ್ಲ ಕಡೆ ನನ್ನನ್ನು ಸ್ವೀಕಾರ ಮಾಡಿಕೊಂಡ್ರು. ನಾನು ಹಿಡಿದ ದಾರಿ, ನನ್ನ ಪದ್ಯವನ್ನು ಎಲ್ಲ ಕಲಾಭಿಮಾನಿಗಳು ಸ್ವೀಕಾರ ಮಾಡಿದ ಕಾರಣ ಒಂದು ಜೀವನಕ್ಕೆ ಒಂದು ಆಧಾರ ಆಯ್ತು ಅಲ್ವಾ? ಈಗ ಒಂದು ಮೇಳದಲ್ಲಿ, ಈಗ ಒಂದು ಪ್ರಸಂಗದಲ್ಲಿ ಎಷ್ಟು ಜನರ ಭಾಗವತರು ಇರ್ತಾರೆ? ಒಂದು ಪ್ರಸಂಗಕ್ಕೆ ಮೊದಲು ಒಬ್ಬರೇ 9:30 8:30 ಕೂತ್ರೆ ಬೆಳಿಗ್ಗೆವರೆಗೆ ಒಬ್ಬರೇ. ಈಗ ಉದಾಹರಣೆಗೆ ಕಟೀಲು ಮೇಳದಲ್ಲಿ 3, 4, 5ರವರೆಗೂ ಇದ್ದಾರೆ. ನಮ್ಮ ಮೇಳದಲ್ಲಿ 2 ಜನ, ಇಬ್ರು 4 ಜನ ಭಾಗವತರು ಇದ್ದಾರೆ. 2 ಜನ ಅವರವರ ಅಂದ್ರೆ ಯಜಮಾನರಿಗೆ ಎಷ್ಟು ಜನ ಬೇಕು ಹಾಗೆ ನಾವು ಮೇಳದಲ್ಲಿ ಇಬ್ರು ಧಾರಾಳ ಸಾಕು. ಆರೋಗ್ಯ ಕೊಟ್ರೆ ಧಾರಾಳ ಸಾಕು. ಈಗ
ನಿಮ್ಮ ಸಮಕಾಲೀನರಲ್ಲಿ ನಿಮಗೆ ಇಷ್ಟವಾದಂತಹ ಭಾಗವತರು ಯಾರು? ಈಗ ಸಮಕಾಲೀನ ಪಟ್ಲ ಸತೀಶ್ ಶೆಟ್ಟರು, ನಾನು ಅವರು ಒಟ್ಟಿಗೆ ಹೆಚ್ಚು ನಾವು ರಂಗಸ್ಥಳವನ್ನು ಹಂಚಿಕೊಂಡಿದ್ದೇವೆ. ನಮ್ಮ ಸಮಕಾಲೀನ ಅಂದರೆ ಈಗ ಪಟ್ಲ ಸತೀಶ್ ಶೆಟ್ಟರು, ಅವರು ಪಾವಂಜಿ ಮೇಳದವರು, ಸತ್ಯನಾರಾಯಣ ಪುಣ್ಚಿತ್ತಯ್ಯರು, ಮತ್ತು ಗಿರೀಶ್ ರೈ ಕಕ್ಕೆಪದವು, ಪ್ರಫುಲ್ಲ ಚಂದ್ರ ನೆಲ್ಯಾಡಿ. ಅಂದರೆ ನಾವು ಸಮಕಾಲೀನರು. ಹೌದು ಹೌದು. ಬಡಗಿನಲ್ಲಿ ರಾಘವೇಂದ್ರಾಚಾರ್ಯ ಜನ್ಸಾಲೆ ಅವರು ನಮ್ಮ ಸಮಕಾಲೀನರು. ಈಗ ರಚನೆಕಾರರು ಯಾರೆಲ್ಲ ಇದ್ದಾರೆ ಸರ್? ಈಗ ಈಗಿನ ಜನರೇಷನ್ ಅಲ್ಲಿ ಹಾಗೇನೆ ಮೊದಲು ತುಂಬ ಇದ್ರು. ಯಾರೆಲ್ಲ ಇದ್ರು? ಈಗ ಅಂದರೆ ನಮ್ಮ ಮಾರುಕಟ್ಟೆಯಲ್ಲಿರುವ ಪುಸ್ತಕಗಳು ಈಗ ಪಾರ್ತಿ ಸುಬ್ಬ ಅಂತ ಹೇಳಿ, ಹೌದು ಹೌದು, ಮತ್ತು ಹಲಸಿನಲ್ಲಿ ಹಳ್ಳಿ ನರಸಿಂಹ ಶಾಸ್ತ್ರಿಗಳು, ಕಿರಿಕಾಡು ಮಾಸ್ಟ್ರು, ಮತ್ತು ಅಮೃತ ಸೋಮೇಶ್ವರರು, ತುಂಬ ರಾಘವ ನಂಬಿಯರು, ಮತ್ತು ಬೊಟ್ಟಿಗೆರೆ ಪುರುಷೋತ್ತಮ ದೊಡ್ಡ ವಿದ್ವತ್ತು, ಭಾಗವತರ ಪೈಕಿಯಲ್ಲಿ ಒಳ್ಳೆ ಬಲಿಪರು, ಹಿರಿಯ ಬಲಿಪರು, ಕಿರಿಯ ಬಲಿಪರು ಇದ್ದರು. ರಚನೆ ಮಾಡ್ತಾರೆ. ಒಳ್ಳೆಯ ಶ್ರೀಮಂತೂರು ನಾರಾಯಣ ಶೆಟ್ಟಿ ಅವರು, ಅವರ ಶಿಷ್ಯ ಕೊಲೆಕಾಡಿ ಗಣೇಶರು ಒಳ್ಳೆಯ ಕವಿಗಳು. ಅವರ ನಂತರ ಈಗ ತುಳು ಪ್ರಸಂಗದಲ್ಲಿ ಇದ್ದಾರೆ ಅನಂತರಾಮ್ ಬಂಗಾಡಿಯವರ ಮೂಲ. ಈಗ ನಾನು ಹೇಳಿದಲ್ವಾ ಅಮೃತ ಸೋಮೇಶ್ವರರು, ಶ್ರೀಮಂತರು, ಅವರ ಒಂದು ಲೈನ್ನಲ್ಲಿ ಅನಂತರಾಮ್ ಬಂಗಾಡಿಯವರು. ಪ್ರಪಂಚದಲ್ಲಿ ಒಂದು ತುಳು ಪ್ರಸಂಗ ಪ್ರಪಂಚದಲ್ಲಿ ಒಳ್ಳೆಯ ಕವಿಗಳು ಅನಂತರಾಮ್ ಬಂಗಾಡಿ. ಅದೆಷ್ಟೋ ಮೇಳಗಳು ಅವರ ಹೆಸರು ಹೇಳಿ ಬದುಕ್ತಾ ಇತ್ತು. ಮೇಳದ ಕಲಾವಿದರು ಸುರತ್ಕಲ್ ಮೇಳಕ್ಕೆ ಮತ್ತು ಕರ್ನಾಟಕ ಮೇಳಕ್ಕೆ ಅವರು ಪ್ರಸಂಗ ಕೊಡೋದು. ಅವರಿಂದಾಗಿ ಇಷ್ಟು ಜನ ಕಲಾವಿದರಲ್ಲ ಜೀವನ ಅಂದ್ರೆ ಎಷ್ಟು ಒಳ್ಳೆಯ ಕತೆ ಕೊಡಬೇಕು. ಕತೆ, ಸಂಗೀತ ಎಲ್ಲ ಅವರೇ. ಕತೆ ಮತ್ತು ಪದ್ಯಗಳು ಕತೆ ಯಾರೂ ಕೊಡ್ಬೋದು, ಪದ್ಯ ಬರೆಯುದುಂಟು ತುಂಬ ವಿದ್ವತ್ ಬೇಕು. ಆ ಸಾಲಿನಲ್ಲಿ ನಾನು ಅನಂತರಾಮ್ ಬಂಗಾಡಿಯವರನ್ನು ತುಂಬ, ಈಗ ಪೌರಾಣಿಕ ಪ್ರಸಂಗಕ್ಕೆ ಅದರಾದ ಇದುಂಟು ಮಾಡಿದ್ದಾರೆ. ಹಾಗೆ ಅನಂತರಾಮ್ ಬಂಗಾಡಿಯವರನ್ನು ತುಂಬ ನಾನು ಮೆಚ್ಚುತ್ತೇನೆ. ಅವರು ಕತೆ ಹಾಡುಗಳನ್ನು ಬರೀತಾ ಇದ್ರು. ಈಗ ಸಂಗೀತ ಅವ್ರಿಗೆ ಗೊತ್ತಿತ್ತು ಯಾವ ಪದ್ಯವನ್ನು ಹೇಗೆ ಹಾಡಬೇಕು ಅಂತ, ಆವಾಗ ಅದ್ರಿಗೆ ಹೇಳ್ತಿದ್ರು. ಈಗ ಅಂಡಾಲ ದೇವಪ್ರಸಾದ್ ಶೆಟ್ಟರು ಇದ್ದಾರೆ, ಕತೆ ಪದ್ಯಗಳನ್ನು ಒಳ್ಳೆಯ ನಮಗೆ ಮಂಗಳಾದೇವಿ ಮೇಳದಲ್ಲಿ ಅವರೆಲ್ಲ ಕೊಡ್ತಿದ್ರು. ಸಿದ್ದಗಟ್ಟೆ ವಿಶ್ವನಾಥ್ ಶೆಟ್ಟಿ ಅವರಿದ್ದರು. ಮತ್ತು ಚಿಗುರುಪಾದೆ ಯೋಗೀಶ್ವರವ್ ಅಂತ ಹೇಳಿದ್ದಾರೆ, ಅವರು ಪದ್ಯ ಬರೀತಾರೆ. ಕೆಲವರು ಇದ್ದಾರೆ, ನೆನಪಿಗೆ ಬರೋದಿಲ್ಲ ಒಮ್ಮೆ ಇದ್ದಾರೆ. ಈಗ ಮಕ್ಕಳಾಟಿಕೆಯಲ್ಲೂ ಕೆಲವು ಪದ್ಯ ಬರೀತಾರೆ. ವಿದ್ವತ್ ಬೇಕು ತುಂಬ, ಪದ್ಯ ಬರೀಲಿಕ್ಕೆ ಸಾಹಿತ್ಯಗಳು ಛಂದಸ್ಸು ಪ್ರಕಾರ ಖಂಡಿತ ಬೇಕು. ಕನ್ನಡ ಪದ್ಯ ಬರೆಯುವುದಕ್ಕಿಂತ ಹೆಚ್ಚು ಕಷ್ಟ ತುಳು ಪದ್ಯ ಬರೆಯುವುದು ಅಲ್ವಾ. ಅದರಲ್ಲಿ ನಾನು ಅನಂತರಾಮ್ ಬಂಗಾರನ್ನು ಮೆಚ್ಚಿದ್ದು. ತುಳು ಪದ್ಯ ಬರೀಬೇಕಿದ್ರೆ ಎಷ್ಟು ಸಾಹಿತ್ಯಗಳು ಬೇಕು ಮೇಡಮ್. ಕನ್ನಡದಲ್ಲಿ ಸಾಹಿತ್ಯಗಳು ತುಂಬ ಉಂಟು, ತುಳುವಿನಲ್ಲಿ ಇಲ್ಲ. ಅದನ್ನು ಛಂದಸ್ಸಿಗೆ ಸರಿಯಾಗಿ ಬರೀಬೇಕೆಂದು ಹೇಳಿದರೆ ಇವರಿದ್ದಾರೆ, ಸೂಡ ಭಾಗವತರು, ಸೂಡ ಹರೀಶ್ ಶೆಟ್ಟಿ ಅಂತೇಳಿ, ಅವರು ಒಳ್ಳೆ ಪದ್ಯ ಬರೀತಾರೆ. ಹೀಗೆ ಹೋಗ್ತಾ ಇರುವಾಗ ಬರ್ತದೆ ನೆನಪು ಬರೋದಿಲ್ಲ. ಕೆಲವು ಕಲಾವಿದರು ಇದ್ದಾರೆ. ಈಗ ತುಳು ಕನ್ನಡ ಹೆಚ್ಚಾಗಿ ಮೂಲ ಯಕ್ಷಗಾನಕ್ಕೆ ಒಂದು ಸುಗಮ ಹಾದಿ ಕನ್ನಡ ಮತ್ತು ತುಳು ಮಾತ್ರ. ಈಗ ಯಕ್ಷಗಾನ ಇಂಗ್ಲಿಷಲ್ಲಿ ಮಾಡ್ತಾರೆ, ಅದು ಸಂಸ್ಕಾರ ಅಲ್ಲ. ಯಕ್ಷಗಾನ ಅಂತ ಹೇಳಿದ್ರೆ ಅದು ಕನ್ನಡ ತುಳುವೆ ಎರಡೇ. ಒಂದು ಯಕ್ಷಗಾನ ನೋಡಿದಾಗ ನಿಮಗೆ ಇಷ್ಟವಾದಂತಹ ಪಾತ್ರಧಾರಿಗಳು ಯಾರು? ಅದನ್ನು ಹೇಳಿದರೆ ಈಗ ಹೇಳಿದರೆ ಆಗಲಿಕ್ಕಿಲ್ಲ. ಅಂದರೆ ಎಲ್ಲ ನಮ್ಮ ಈಗ ಉದಾಹರಣೆಗೆ ನಾನು ತಿರುಗಾಟ ಮಾಡಿದ ಮೇಳದಿಂದ ಮೂಲದಿಂದ ನನಗೆ ಮಿಜಾರಣ್ಣಪ್ಪರು ಭಾರಿ ಇಷ್ಟ. ಹಾಸ್ಯದಲ್ಲಿ ಮಿಜಾರಣ್ಣಪ್ಪರು, ವೇಣೂರು ಸುಂದರಾಚಾರ್ಯರು,
ಪುಳಿಂಚ ರಾಮೈರೇಗಳು ಅಂದರೆ ಅವರ ಅರ್ಥಗಳನ್ನು ಕೇಳಿಯೇ ನಾನು ಶಾಲೆಯಲ್ಲಿ. ಅಲ್ವಾ? ಆಮೇಲೆ ನಮ್ಮ ಸುರತ್ಕಲ್ ಮೇಳದಲ್ಲಿ ಶಿವರಾಮ್ ಜೋಗಿ, ಸುಂದರಾಚಾರ್ಯರು, ಎಂ ಕೆ ರಮೇಶಾಚಾರ್ಯರು, ಈಗೊಂದು ರೌಂಡ್ ಇತ್ತು. ಆಮೇಲೆ ಈಗ ಅಲ್ಲಿಂದ ಮಂಗಳಾದೇವಿ ಮೇಳದಲ್ಲಿ ಒಂದು ತೆಂಕುತಿಟ್ಟು, ತುಳುತಿಟ್ಟು, ದಾಸಪ್ರಾಯಗಳು, ಸರಪಾಡಿ, ಹೀಗೆ ಹಾಸ್ಯ ಸಿದ್ದರಾಮ್ ಕುಮಾರ್, ಹೀಗೆಲ್ಲ ನಾವು ಒಟ್ಟಿಗೆ ಬಂಟ್ವಾಳ ಜಯರಾಮಾಚಾರ್ಯರು, ಅರುವ ಕೊರಗಪ್ಪ ಶೆಟ್ರು, ಅವರು ತುಂಬ ನಮಗೆ ಪೋಷಣ. ನಮ್ಮನ್ನು ಗೋವಿಂದ ಭಟ್ರಿಗೂ ಪದ್ಯ ಹೇಳಿದ್ದೇನೆ. ಪೆರುವಾಯಿ ನಾರಾಯಣ ಶೆಟ್ರು ಪಟೇಲ್ ಮೇಳದಲ್ಲಿ, ಪುಂಡರೀಕಾಕ್ಷ ಉಪಾಧ್ಯಾಯರು, ಗಂಗಯ್ಯ ಶೆಟ್ರು, ಹಿರಿಯ ಕಲಾವಿದರು ತುಂಬ ಇದ್ದಾರೆ, ಸಂಪಾಜಿ ಶೀನಪ್ರಾಯಿಗಳು. ಇವರೊಟ್ಟಿಗೆ ನಾನು ಪದ್ಯ ಹೇಳಿದ್ದೇನೆ ಅಂತ ಹೇಳುವುದೇ ನಮಗೆ ಹೆಮ್ಮೆ. ಹಿರಿಯ ಕಲಾವಿದರು ಶ್ರೀಧರ ಭಂಡಾರಿ ಪುತ್ತೂರು, ವಿಶೇಷವಾದ ಕುಂಬಳೆ ಸುಂದರರಾವ್, ಮತ್ತು ಅರ್ಥಧಾರಿಗಳೆಲ್ಲೋ ಹಾಗೆ. ಕುಂಬಳೆ ಸುಂದರರಾವ್ಗೆ ಪದ್ಯ ಹೇಳಿದ್ದೇನೆ ಅರ್ಥದಲ್ಲಿ, ಸೊನ್ನಂಬಳ. ಈಗ ತೊಂದರೆ ಇಲ್ಲ, ಹಿರಿಯರಿಗೆ ಎಲ್ಲ ಹೇಳಿದ್ದೇನೆ ಪದ್ಯ. ಹೌದು. ಉದಾಹರಣೆಗೆ ಶ್ರೇಣಿಯವರು, ತೆಕ್ಕಟ್ಟೆ ಆನಂದ್ ಮಾಸ್ಟರು ಅಂತ ಹೇಳಿದ್ರು, ಪೆರ್ಲ ಪಂಡಿತರು, ಈಗ ಮೊದಲು ಅವರು ಇರುವಾಗ ನಾನು ಬರಲಿಲ್ಲ, ಅವರಿಗೊಂದು ಪದ್ಯ ಹೇಳಲಿಲ್ಲ. ಅವರ ಸಮಕಾಲೀನದಲ್ಲಿ ಉಡುವೆ ಕೋಡಿ ಸುಬ್ಬಪ್ಪರಿಗೂ ಇದ್ದಾರೆ, ಅವರಿಗೆ ಪದ್ಯ ಹೇಳಿದ್ದೇನೆ. ಬರೆ ಕೇಶವ ಭಟ್ರು, ಹೀಗೆ ಪದ್ಯ ಹೇಳಿದ್ದೇನೆ. ತಾಳಮದ್ದಳೆಯಲ್ಲಿ ಪದ್ಯ ಹೇಳೋದು ಕಷ್ಟ ಅಲ್ಲ, ವೇಷಧಾರಿಗೆ ಪದ್ಯ ಹೇಳೋದು ಅವನಿಗೆ ಕಷ್ಟ, ಖಂಡಿತ. ತಾಳಮದ್ದಳೆಯಲ್ಲಿ ಕಷ್ಟ ಅಲ್ಲ ಅಂತ ಹೇಳಿದ್ರೆ ಅಲ್ಲ, ಅಂದ್ರೆ ಕಲಾವಿದನಿಗೆ ಇಂಥ ತಾಳದಲ್ಲಿ ಹೇಳಿ ಅವನನ್ನು ಪೋಷಿಸಬೇಕು, ರಂಜಿಸಬೇಕು ಅನ್ನುವ ಇದಿಲ್ಲ. ಸಭೆಯನ್ನು ರಂಜಿಸಬೇಕು ತಾಳಮದ್ದಲೆಯಲ್ಲಿ, ಅದೊಂದು ಸವಾಲು ಉಂಟು ಅವನಿಗೆ. ತಾಳಮದ್ದಲೆಯಲ್ಲಿ ಗಾನ ವೈಭವದಲ್ಲಿ ಸಭೆಯನ್ನು ರಂಜಿಸಬೇಕು ಪದ್ಯ ಹೇಳಿ. ಯಕ್ಷಗಾನದಲ್ಲಿ ಅಂತ ಕಷ್ಟ ಇಲ್ಲ, ವೇಷವನ್ನು ರಂಜಿಸಬೇಕು, ವೇಷವನ್ನು ಮೇಲೆ ಹಾಕಬೇಕು. ಅವನ ಭಾಗವತಿಕೆಯಲ್ಲಿ ಈಗ ಗಾನ ವೈಭವದಲ್ಲಿ ಪದ್ಯ ಹೇಳೋದು, ಯಕ್ಷಗಾನದಲ್ಲಿ ಪದ್ಯ ಹೇಳೋದು, ತಾಳಮದ್ದಳೆ ಪದ್ಯ ಹೇಳೋದು, ಇದು 3 ವಿಧ ಉಂಟು ಭಾಗವತಿಗೆ. ಇದು ಯಕ್ಷಗಾನ ತಾಳಮದ್ದಳೆ ಸ್ವಲ್ಪ ಸಮೀಪ ಉಂಟು, ಗಾನ ವೈಭವ ಬೇರೆ. ಗಾನ ವೈಭವದಲ್ಲಿ ಪದ್ಯ ಹೇಳಿದಾಗೆ ಯಕ್ಷಗಾನ ಜುಗಲ್ಬಂದಿ ಅಂತ ಹೇಳ್ತೀರಾ? ಗಾನ ವೈಭವ ಜುಗಲ್ಬಂದಿ ಹೇಳ್ತೇವೆ, ಪದ್ಯದ ವಿಸ್ತಾರಗಳು ಜಾಸ್ತಿ ಯಾವುದರಲ್ಲಿ? ನಮ್ಮ ಗಾನ ವೈಭವದಲ್ಲಿ. ಅಷ್ಟು ವಿಸ್ತಾರ ನಮ್ಮ ಯಕ್ಷಗಾನದಲ್ಲಿ ಬೇಡ, ಚಂದವಲ್ಲ. ಯಕ್ಷಗಾನಕ್ಕೆ ಎಷ್ಟು ಅಷ್ಟೇ ಆದ ಒಂದು ಪರಿಧಿ ಉಂಟು. ಹಾಗಿದ್ರೆ ಅದಕ್ಕೋಸ್ಕರ ನೀವು ಸಾಹಿತ್ಯ ರಚನೆ ಮಾಡ್ತೀರಾ ಪುನಃ ಅದನ್ನೇ ಎರಡು ಸಲ ಹೇಳುದನ್ನು, 4 ಮತ್ತೆ ಚಂಡಮದ್ದಳೆಯನ್ನು ಜೋಡಿಸಿಕೊಂಡು ಅವರ ಚಂಡಮದ್ದಳೆಯ ಸಾಹಿತ್ಯದಿಂದ. ಈಗ ನೀವು, ನಾನು ಮೊದಲನೇದಾಗಿ ನಾನು ಆ ವಿಷಯ ಕೇಳಲಿಲ್ಲ, ನೀವು ಧರ್ಮಸ್ಥಳಕ್ಕೆ ನೀವು ತರಬೇತಿಗೆ ಪಾದಾರ್ಪಣೆ ಮಾಡಿದ್ರಲ್ಲ ಸರ್, ಅಲ್ಲಿಯ ಒಂದು ಅನುಭವ ಹೇಗಿತ್ತು? ಧರ್ಮಸ್ಥಳ ಅಂದರೆ ಪ್ರಾರಂಭಿಕವಾಗಿ ಪೂಜ್ಯ ಕಾವಂದರು ಮಾಡ್ತಾ ಇದ್ದದ್ದು. ಸಬ್ಬಣಕೋಡಿ ಕೃಷ್ಣ ಭಟ್ ಅಂತೇಳಿ ಅಲ್ಲಿ ಗುರುಗಳು, ಅಲ್ಲಿ ಹರಿನಾರಾಯಣ ಬೈಪಾಡಿತೆಯರು ಮತ್ತು ಲೀಲಾವತಿ ಬೈಪಾಡಿತೆಯರು ಹಾಡುಗಾರಿಕೆಗೆ ಮತ್ತು ಚಂಡಮದ್ದಳೆಗೆ ಗುರುಗಳು. ಅವರು ನನಗೆ 1 ದಿವಸ ಪಾಠ ಮಾಡಿದ್ದಾರೆ, ಭಾಗವತಿಗೆ ಪಾಠ ಮಾಡಿದ್ದಾರೆ ಅವರು. ಆಮೇಲೆ ಶಾಲೆಯ ದಿನಸಗಳಲ್ಲಿ ಸದಾಶಿವ ಕುಲಾಲರು, ವೇಣೂರು ಅವರು ಒಂದು ನಮಗೆ ಇಡೀ ಕೂಟಕ್ಕೆ, ಶಾಲೆಯ ಕೂಟಕ್ಕೆ ಪ್ರವೇಶ ಹೇಗೆ ಮಾಡೋದು, ಏರು ಪದ್ಯ ಹೇಗೆ, ಶೈಲಿಗಳನ್ನು ಹೇಳಿಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಅಂತೆವಾಸಿಗಳಾಗಿ, ಅಂದರೆ ಅಲ್ಲೇ ಊಟ ತಿಂಡಿ ಉಪಚಾರಗಳು, ಮಲಗುದು ಎಲ್ಲ ಅಲ್ಲೇ. 4 ತಿಂಗಳು ಹೋದ್ರೆ ಬರ್ಲಿಕ್ಕಿಲ್ಲ, 4 ತಿಂಗಳು ಆದ್ಮೇಲೆ ಊರಿಗೆ ಬರೋದು. ಹೀಗಂತ ಬಹುಶಃ ಹೆಚ್ಚಿನ ಕಲಾವಿದರು, ಎಲ್ಲ ಕಲಾವಿದರು ಅಲ್ಲಿಂದ ಪ್ರಾರಂಭಿಸಿದ್ದಾರೆ ಅನ್ಸುತ್ತೆ. ಮಧ್ಯಾಹ್ನ ಗಣಪತಿ ಭಟ್ಟು ಮತ್ತು ಚೆನ್ನಪ್ಪ ಶೆಟ್ಟರು ಇಂಥವರು ಪ್ರಥಮ ವಿದ್ಯಾರ್ಥಿ ಅಲ್ಲಿಯ. ಭಾಗವತರಾಗಿ ಕೂಡ, ಪಾತ್ರಧಾರಿಯಾಗಿ ಕೂಡ. ಹೌದೌದು, ಖಂಡಿತ. ಭಾಗವತಿಗೆಲ್ಲ ಅಲ್ಲಿಂದಲೇ ಯಕ್ಷಗಾನದ ಮೂಲ ಅಲ್ಲೇ ಶುರುವಾದ್ದು. ಅಂದರೆ ಕಲಾವಿದರಿಗೆ ಒಂದು ಅವನಿಗೆ ಪಾಠ ಹೇಳಿಕೊಡೋದು ಧರ್ಮಸ್ಥಳದಿಂದಲೇ ಅಲ್ವಾ? ಈಗ ಇತ್ತೀಚಿನ ದಿನಗಳಲ್ಲಿ ನೀವು ಈಗ ಯುವಜನರು ಎಷ್ಟು ಆಕರ್ಷಿತರಾಗ್ತಾ ಇದ್ದಾರೆ ಯಕ್ಷಗಾನಕ್ಕೆ, ಅದು ಕೂಡ ಭಾಗವತಿಕೆಗೆ. ಯುವಜನರಿಂದಾಗಿ ಈಗ ಸ್ವಲ್ಪ
ಅಂದರೆ ಈ ಸ್ಟಾರ್ಗಳು ಬರೋದು ಯುವ ಜನರಿಂದ. ಯುವಕರು ತುಂಬ ಯಕ್ಷಗಾನಕ್ಕೆ ಪ್ರೇರಿತರಾದರು, ಆಗ್ತಾ ಇದ್ದಾರೆ. ಪರಂಪರೆಯ ಭಾಗವತರನ್ನು ಒಪ್ಪಿಕೊಂಡಿದ್ದರು ಅವರು. ಉದಾಹರಣೆಗೆ ಪಟ್ಲದಿಂದವರಾಗಿ ಒಂದು ಯಕ್ಷಗಾನಕ್ಕೆ ಒಂದು ಟ್ರೆಂಡ್ ಒಂದು ಬಂತು. ಯಕ್ಷಗಾನವನ್ನು ಒಂದು ಫೌಂಡೇಶನ್ ಮಾಡಿ, ಅಂದರೆ ಎಲ್ಲ ಶಾಲೆಗಳಲ್ಲಿ ಈಗ ಯಕ್ಷಗಾನ ಶುರುವಾಗಿದೆ. ಪ್ರತಿಭೆ, ಸ್ಪರ್ಧೆ, ಕಾಂಪಿಟೇಷನ್ ಎಲ್ಲ ಶುರುವಾಗಿ ಯಕ್ಷಗಾನದ ವಿವಿಧ ಮಟ್ಟಗಳನ್ನು ಮಕ್ಕಳಿಗೆ ಎಲ್ಲ ಅಭ್ಯಾಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿತು. ಈಗ ಎಲ್ಲ ಮಕ್ಕಳಲ್ಲಿ ಒಂದಲ್ಲ ಒಂದು ಪ್ರತಿಭೆಗಳು ಬರ್ತಾ ಉಂಟು ಯಕ್ಷಗಾನದಲ್ಲಿ ತುಂಬ. ಅದನ್ನು ಈಗ ಯಕ್ಷಗಾನ ಸ್ಪರ್ಧೆ ಮಾಡುವಂಥ ಒಂದು ಸಂಘಟನೆಗಳು ಬೇಕು. ಯಕ್ಷಗಾನ ಸಂಘಟನೆ ಈಗ ಕಾಲೇಜಲ್ಲಿ ತುಂಬ, ಹೊರಗಿನ ಪ್ರಪಂಚದಲ್ಲೂ ಆಗ್ತಾ ಉಂಟು ಕಾಂಪಿಟೇಷನ್ ಯಕ್ಷಗಾನ. ಹಾಗಾಗಿ ಇದೊಂದು ಬೆಳವಣಿಗೆ, ಯಕ್ಷಗಾನದ ಬೆಳವಣಿಗೆ. ಹಾಗಂತೇಳಿ ಅದೇ ಯಕ್ಷಗಾನ ಕಲಾವಿದನಾಗಿಯೇ ಮುಂದುವರಿತಾರ ಇಲ್ಲೋ ಅಂತ ನೋಡ್ಬೇಕಷ್ಟೇ. ಕೆಲವು ಸಣ್ಣದಿರುವಾಗ ಇರುವಂತಹ ಆಸಕ್ತಿ ದೊಡ್ಡವರಾಗಿರುವಾಗ ಕೆಲಸ ಸಿಗ್ತದೆ ಅವರಿಗೆ, ಆಗುವುದಿಲ್ಲ. ಈಗ ಮುಂದಿನ ಪೀಳಿಗೆಗೆ ಯಕ್ಷಗಾನಕ್ಕೆ ಯಾರು ಅಂತೇಳಿ ಅಲ್ವಾ ಇನ್ನೂ ಗೊತ್ತಾಗಬೇಕಷ್ಟೇ. ಈಗಿನ ಕಲಾವಿದರು ಇನ್ನು ಮುಂದಕ್ಕೆ ಒಂದು ಕಲಾವಿದರು ತಯಾರಾಗಬೇಕಷ್ಟೇ ಅಲ್ವಾ. ನಿಮಗೆ ಭಾಗವತಿಕೆಯನ್ನು ಕಲಿಸುವಂಥ ಆಸಕ್ತಿ ಉಂಟಾ? ಅಂದರೆ ಅಷ್ಟು ನಾನು ಕಲೀಲಿಲ್ಲ, ಮತ್ತೊಬ್ಬರಿಗೆ ಕಲಿಸುವಷ್ಟು. ನಾನು ಎಷ್ಟು ಕಲಿತಿದ್ದೇನೆ ಅದನ್ನು ನಾನು ಹೇಳಿಕೊಡ್ತೇನೆ. ಕೆಲವು ಮಕ್ಕಳಿಗೆ ಹೇಳಿಕೊಡ್ತೇನೆ. ಹೌದು, ಬರ್ತಾ ಇದ್ದಾರೆ, ಈಗಲೂ ಕಲಿತಾ ಇದ್ದಾರೆ ಅವರು. ಈಗ ಹೇಳಿಕೊಡ್ತೇನೆ ಅಷ್ಟೇ. ಯಾವ ಪದ್ಯವನ್ನು ಹೇಗೆ ಒಂದು ಪೌರಾಣಿಕ ಪ್ರಸಂಗದಲ್ಲಿ ಯಾವ ಪದ್ಯಗಳನ್ನು ಹೇಗೆ ಹೇಳಬಹುದು, ಯಾವ ವೇಷಧಾರಿಗಳಿಗೆ ಹೇಗೆ ಹೇಳಬಹುದು ಅನ್ನುವ ಒಂದು ವಿಚಾರವನ್ನು ನಾನು ಹೇಳ್ತೇನೆ. ಬಿಟ್ಟರೆ ಮೂಲ ಫೌಂಡೇಶನ್ ಅಡಿಪಾಯ ಹಾಕಲಿಕ್ಕೆ ಕಷ್ಟ ಅಲ್ವಾ. ಸ್ವಲ್ಪ ಅದರಲ್ಲಿ ಪಳಗಿದ ಮೇಲೆ ಬೆಳೆದ ಮೇಲೆ ಯಾವ ಪದ್ಯವನ್ನು ಹೇಗೆ ಹೇಳೋದು ಅಂತ ಹೇಳಿಕೊಡ್ತೇನೆ. ಅದನ್ನು ಹೇಳ್ತೇನೆ ನಾನು, ಮೂಲದಿಂದಲೇ ಕಲಿಸೋದಿಲ್ಲ. ನಿಮಗೆ ಇಷ್ಟವಾದಂತಹ ಹಾಡು ಯಾವುದು ಸರ್? ಪೌರಾಣಿಕದಲ್ಲಿ ಎಲ್ಲ ಪ್ರಸಂಗ ಅಂದರೆ ಅದು ಇಷ್ಟ ಇದು ಅಷ್ಟು ಅಂತ ಹೇಳಲಿಕ್ಕಿಲ್ಲ. ಯಕ್ಷಗಾನದಲ್ಲಿ ಇಲ್ಲ. ಈ ಯಕ್ಷಗಾನದಲ್ಲಿ ಒಂದು ಆ ಕಲಾವಿದ ಇಷ್ಟ, ಈ ಕಲಾವಿದ ಇಷ್ಟ ಒಂದು, ಮತ್ತೆ ಆ ಪ್ರಸಂಗ ಇಷ್ಟ, ಈ ಪ್ರಸಂಗ ಇಷ್ಟ. ಕಲಾವಿದನಿಗೆ ಎಲ್ಲ ಪ್ರಸಂಗವೂ ಇಷ್ಟವೇ. ಪಾತ್ರಧಾರಿಗೆ ಉಂಟು. ಯಾಕಂದ್ರೆ ಹೇಳಿದ್ರೆ ಅವನ ಪಾತ್ರ ಯಾವ ಪ್ರಸಂಗದಲ್ಲಿ ಮೆರೀತದೆ ಅದು ಇಷ್ಟ ಅವರಿಗೆ. ನಮಗೆ ಆಗಲ್ಲ. ನಮಗೆ ಈಗ ಪ್ರತಿ ಪ್ರಸಂಗ ಏರು ಪದ್ಯವೇ ಇರುವ ದುಶಾಸನವಾದಿಯೂ ಇಷ್ಟವೇ. ತುಂಬ ಮಾರ್ಮಿಕವಾದ ಮಾನಿಷಾದ ಪ್ರಸಂಗವೂ ಇಷ್ಟವೇ. ಇಷ್ಟ ಆಗಲೇಬೇಕು ಯಕ್ಷಗಾನ ಅಲ್ವಾ. ಇಷ್ಟೆಲ್ಲ ನಿಮ್ಮ ಕಲೆಯ ಬೆಳವಣಿಗೆಗೆ ನಿಮ್ಮ ಫ್ಯಾಮಿಲಿಯ ಸಹಕಾರ ಕೂಡ ಅತ್ಯಗತ್ಯ ಅಲ್ವಾ ಸರ್? ಹಾಗೆ ನಿಮ್ಮ ಧರ್ಮಪತ್ನಿ ಯಾವಾಗ ಮದುವೆ ಆಯಿತು? ಮದುವೆಯಾಗಿ 15 ವರ್ಷ ಆಯಿತು. 15 ವರ್ಷ ಆಯಿತು. ಮಗನಿಗೆ 14 ವರ್ಷ, ಮಗಳಿಗೆ 11 ವರ್ಷ ಆಗ್ತಾ ಉಂಟು ಈಗ. ಕನ್ನಡಿಕಟ್ಟೆ, ಮೂಲ ಕನ್ನಡಿಕಟ್ಟೆ. ಈಗ ಮೂಡಬಿದ್ರೆಯಲ್ಲಿ ವಾಸವಾಗಿದ್ದೇನೆ. ಮೊದಲಿಂದ ನನಗೆ ಕಲೆಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ನನಗೆ ಸಂಸಾರದಿಂದ ಏನೂ ಅಭ್ಯಂತರ ಇಲ್ಲ. ನನ್ನಿಂದಲೇ ಎಲ್ಲ ಆಗಬೇಕು. ಇನ್ನು ಈಗ ಯಾವೊಂದು ಅಡ್ಡಿತಡೆಗಳು ಕಲಾವಿದನಿಗೆ ಇರುವುದಿಲ್ಲ, ಇರಲೇಬಾರದು. ಮಾವನ ಮಗಳು ಅಂತ ಕೇಳಿದೆ. ಹೌದು, ನನ್ನ ಅಮ್ಮನ ತಮ್ಮನ ಮಗಳು. ಮಾವನ ಮಗಳನ್ನೇ ಅಂದರೆ ನನ್ನ ಅಜ್ಜಿಗೆ ಒಂದು ಭಾರಿ ಆಸೆ ಇತ್ತು ನನ್ನ ಮಗನ ಮಗಳ ಹಾಗೆ. ನನ್ನ ಅಜ್ಜಿಯ ಆಸೆಯಿಂದಾಗಿ ನನ್ನ ಮಾವನ ಮಗಳೇ, ಅಂದರೆ ನನ್ನ ಮನೆ ಸಣ್ಣದಿರುವಾಗಲೇ ನನ್ನ ಮನೆಯಲ್ಲಿ ಇದ್ದ ಕಾರಣ ನನಗೆ ಬೇರೆ ಹುಡುಕ್ಲಿಕ್ಕೆ ಹೋಗಲಿಲ್ಲ. ಅಲ್ಲಿಂದ ಸಂಬಂಧ ಅಲ್ವಾ. ಓಕೆ. ಹಾಗೆ ದೊಡ್ಡ ಮಗ 14 ವರ್ಷ ಆಯ್ತು. 14 ವರ್ಷ, 10ನೇ ಕ್ಲಾಸಲ್ಲಿ. ನಮ್ಮ ಮೇಳದಲ್ಲಿ ಒಂದು ನೋಡಿ ಅವರಿಗೆ ಆಸಕ್ತಿ ಉಂಟು ಮಕ್ಕಳಿಗೆ. ಹೌದಾ? ವೇಷ ಮಾಡ್ತಾರೆ ನಮ್ಮ ಮೇಳದಲ್ಲಿ. ತುಂಬ ವೇಷ ಮಾಡಿದ. ಹೌದಾ? ಮೇಳದಲ್ಲಿ. ಓಕೆ. ಸಣ್ಣದಕ್ಕೆ ಆಸಕ್ತಿ ಉಂಟಾ ಹುಡುಗಿಗೆ ಸಂಗೀತ ಮತ್ತು ಭರತನಾಟ್ಯ ಅಭ್ಯಾಸ ಮಾಡ್ತಾ ಇದ್ದೇವೆ. ಇಲ್ಲೇ ಮೂಡುಬಿದ್ರೆಯಲ್ಲಿ ಅಲ್ವಾ. ಈಗ ಜೂನಿಯರ್ ಎಕ್ಸಾಮ್ ಕಟ್ಟಿದ್ಲು ಸಂಗೀತದಲ್ಲಿ, ಭರತನಾಟ್ಯದಲ್ಲಿ.
ಈಗ ಬಹಳ ಸುಂದರವಾದ ಮನೆ ಕೂಡ ಈಗ ಈ ವರ್ಷ ಮೂಡುಬಿದ್ರೆಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಆಯಿತು ಅಲ್ವಾ? ಹಾಗೆ ಇದಕ್ಕೆ ಏನಾದರೂ ನಿಮ್ಮ ಯಜಮಾನರದ್ದು ಸಹಕಾರ ಏನಾದರೂ? ಖಂಡಿತ ಯಜಮಾನರು ತುಂಬ ಸಹಾಯ, ಮತ್ತು ಎಲ್ಲ ಕಲಾಭಿಮಾನಿಗಳು, ನನ್ನ ಅಭಿಮಾನಿಗಳು ಅವರಿಗೆ ಕೂಡಿದ ಮಟ್ಟದಲ್ಲಿ ಎಲ್ಲ ನನಗೆ ಸಹಾಯ ಮಾಡಿದ್ದಾರೆ. ಅವರಿವರು ಅಂತ ಹೇಳಲಿಕ್ಕಿಲ್ಲ, ಅಲ್ವಾ? ಎಲ್ಲರೂ ನನ್ನ ಸಮಾಜದವರು, ಬೇರೆ ಸಮಾಜದವರು ತುಂಬ ನನಗೆ ತುಂಬ ಸಹಾಯ ಆದವರು ಬ್ರಾಹ್ಮಣ ವರ್ಗ. ಹೌದಾ? ಬ್ರಾಹ್ಮಣ ವರ್ಗದವರು ನನಗೆ ನನ್ನನ್ನು ತುಂಬ ಯಕ್ಷಗಾನ ಕಲೆಯಲ್ಲೂ ಮೇಲೆತ್ತಿದವರು. ಹೀಗೂ ನಮಗೆ ಆರ್ಥಿಕವಾಗಿಯೂ ನನ್ನನ್ನು ತುಂಬ ನೋಡಿಕೊಂಡವರು ಬ್ರಹ್ಮ ಸಮಾಜ. ಅದನ್ನು ನಾನು ಎಲ್ಲಿಯೂ ಹೇಳದೇ ಇರುವುದಿಲ್ಲ. ನಾನು ಅವರ ಆಶೀರ್ವಾದದಲ್ಲಿ ಬೆಳೆದವ. ಒಂದು ಅದಕ್ಕೆ ಕಾರಣ ನನಗೆ ವಿದ್ಯೆ ಕಲಿಸಿದವರು ಪದ್ಯಾಣ ಗಣಪತಿ ಭಟ್ರು. ಹೌದು ಹೌದು, ಖಂಡಿತ. ಅಂದರೆ ಅವರ ಫ್ಯಾಮಿಲಿ ಇಡೀ ನನ್ನನ್ನು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಅವರ ಹೆಂಡತಿ ನನ್ನನ್ನು ತುಂಬ ಸಾಕಿದ್ದಾರೆ. ಹಾಗಾಗಿ ಅವರ ಮಕ್ಕಳು ಕೂಡ ಹಾಗೆ. ಈಗ ಅವರಿಗೆ ನಾನು ಕೇಳಿದೆ, ಇಬ್ರು ಮಕ್ಕಳು, ಗಂಡು ಮಕ್ಕಳು, ಗಂಡು ಮಕ್ಕಳು ಈ ಇದರಲ್ಲಿ ಇಲ್ಲ, ಫೀಲ್ಡಲ್ಲಿ ಇಲ್ಲ, ಬೇರೆ ಫೀಲ್ಡ್ನಲ್ಲಿ ಇದ್ದುಕೊಂಡು ನನ್ನನ್ನು ತುಂಬ ಪೋಷಿಸ್ತಾರೆ. ಸ್ವಸ್ತಿಕ್, ಕಾರ್ತಿಕ್ ಅಂತ ಹೇಳಿ ತುಂಬ. ಮತ್ತೆ ಬಾಕಿ ಭಾಗವತರು, ಪುತ್ತಿಗೆ ಭಾಗವತರಾಗಲಿ, ಅಮ್ಮಣ್ಣಯ್ಯ ಭಾಗವತರಾಗಲಿ, ಕುರಿಯ ಗಣಪತಿ ಶಾಸ್ತ್ರಿ ಭಾಗವತರಾಗಲಿ, ಮತ್ತೆ ಪೂಂಜ ಭಾಗವತರಾಗಲಿ, ತುಂಬ ನನ್ನನ್ನು ಪ್ರೀತಿಸಿದ್ದಾರೆ. ಅಂದರೆ ನನ್ನನ್ನೊಬ್ಬ ಶಿಷ್ಯ ರವಿ ಅಂತೇಳಿ, ನನ್ನನ್ನು ರವಿ ಅಂತ ಹೇಳುವುದಿಲ್ಲ, ಅವರು ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ, ತುಂಬ ಆಶೀರ್ವಾದ ಕೊಟ್ಟಿದ್ದಾರೆ ಹಿರಿಯ ಭಾಗವತರು. ಹಾಗೆ ನಡೆದುಕೊಂಡಿದ್ದೇನೆ ನಾನು ಕೂಡ ಕೇಳಿದೆ ನಿಮ್ಮನ್ನು ರವಿಯಣ್ಣ ಅಂತ ಹೇಳಿ ತುಂಬ ಜನ ಬಹಳ ಪ್ರೀತಿಯಿಂದ ಗುರುತಿಸ್ತಾರೆ. ನಾನು ಕೂಡ ಕೇಳಿದ್ದೇನೆ. ತುಂಬ 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 ಮೇಡಮ್. ಅಂದರೆ ಈಗ ಒಮ್ಮೆಲೆ ಹೇಳಲಿಕ್ಕೆ ನನಗೆ ನೆನಪಾಗೋದಿಲ್ಲ, ಬಿಟ್ಟು ಹೋಗ್ತದೆ. ತುಂಬ ಜನ ಅಲ್ವಾ ನನಗೆ ಆಶೀರ್ವಾದ ಕೊಟ್ಟಿದ್ದಾರೆ ಭಾಗವತರು. ಯಾರು ನನ್ನನ್ನೊಂದು ಅವು ಆಗ್ಲಿಕ್ಕಿಲ್ಲ ಅಂತ ಯಾರು ಹೇಳಲಿಲ್ಲ. ಹಾಗಾಗಿ ನಾನು ಇಷ್ಟು ಬೆಳಿಲಿಕ್ಕೆ ದಾರಿ ಆಯಿತು. ಎಲ್ಲ ಸಂಪೂರ್ಣ ವಾತಾವರಣ ಇತ್ತು ನಿಮಗೆ. ನನಗೆ ಸ್ಫೂರ್ತಿಯಾಗಿ, ಪ್ರೋತ್ಸಾಹವಾಗಿ ಇಡೀ ಯಕ್ಷಗಾನದ ಫೀಲ್ಡ್ ನನಗೆ ಸಹಕಾರ ಕೊಟ್ಟರು. ನನ್ನ ಸಮಾಜದವರು ತುಂಬ ನೋಡಿಕೊಂಡಿದ್ದಾರೆ, ಎಲ್ಲ ಕಡೆಯವರು. ಅಂದರೆ ಆ ಕಡೆ ಈ ಕಡೆ ಒಂದು ಹೇಳಿದರೆ ನಂದು ಹೇಳುವುದಿಲ್ಲ ಅಂತ ಬೇಸರ ಆಗ್ತದೆ ಅವರಿಗೆ. ಅಂದರೆ ಎಲ್ಲ ಕಡೆಯವರು ನನ್ನ ಸಮಾಜದವರು ನೋಡಿಕೊಂಡಿದ್ದಾರೆ. ಗಾನ ಸುರಭಿ ಅಂತ ಕೂಡ ನಿಮ್ಮನ್ನು ಅಭಿಮಾನಿಗಳು ಇಟ್ಟದ್ದು, ನಾವು ಹೇಳಿಕೊಂಡು ಬರಲಿಕ್ಕೆ ಆಗುದಿಲ್ಲ. ನಾವು ಹೇಳಿಯೂ ಕೊಟ್ಟದಲ್ಲ. ಯಾವಾಗ ಪದವಿ ಪ್ರದಾನ ಮಾಡಿದ್ರಿ ಸರ್ ಗಾನ ಸುರಭಿ ಅಂತ? ಅದೊಂದು 3-4-5 ವರ್ಷದ ಹಿಂದೆ. ಹೌದು, ಮಚ್ಚಿನದವರು ಲಕ್ಷ್ಮೀ ಮಚ್ಚಿನ ಅಂತ ಹೇಳಿ ನನಗೆ ತುಂಬ ಒಬ್ರು ದೊಡ್ಡ ಅಭಿಮಾನಿ ಇದ್ದಾರೆ, ಬೆಳ್ತಂಗಡಿಯವರು. ಮೂಲತಃ ಈಗ ಕುಂದಾಪುರದಲ್ಲಿ. ಹೆಸರು ಕೇಳಿದ್ದೇನೆ ನಾನು. ಹೌದು, ಉದಯವಾಣಿಯಲ್ಲಿ ದೊಡ್ಡ. ಹೌದು ಹೌದು ಹೌದು. ಅವರು 4 ವರ್ಷ ನನಗೆ ಮನೆ ಕೊಟ್ಟು ಫ್ರೀ, ಅಲ್ಲಿಗೆ ನಾನು ಅಲ್ಲೇ ಇದ್ದು ಬಾಡಿಗೆ ಕೊಡದೆ ನನ್ನನ್ನು ಸಾಕಿದ್ದಾರೆ ಅವರ ಮನೆಯಲ್ಲಿ. ಮತ್ತೆ ನನ್ನದೇ ಆದ ನಿಮಗೆ ಅವರ ಸಂಪರ್ಕ ಹೇಗೆ ಆಯ್ತು ನಿಮಗೆ? ಯಕ್ಷಗಾನದಿಂದಾಗಿ. ಯಕ್ಷಗಾನ ನೋಡಿ ಅವರು ನನ್ನ ಪದ್ಯ ಕೇಳಿ ನನ್ನ ಈಗ ಅಭಿಮಾನಿಗಳಾಗುವುದು ಹಾಗೆ. ಒಂದು 4 ಪದ್ಯ ಕೇಳಿ ನನ್ನ ಒಟ್ಟಿಗೆ ಮಾತಾಡ್ತಾರೆ. ನಾನು ಅವರನ್ನು ಹೇಗೆ ಇಟ್ಟುಕೊಳ್ತೇನೆ ಅಂತ ಬೇಕು. ನನ್ನೊಟ್ಟಿಗೆ ಬರ್ತಾರೆ ಅವರು, ಮಾತಾಡಿ ಪರಿಚಯ. ಅಂದ್ರೆ ನಮ್ಮ ವರ್ತನೆ ಹೇಗೆ, ನಮ್ಮ ವರ್ತನೆ ಅವರಿಗೆ ಹಿಡಿಸಿದ್ರೆ ಅಭಿಮಾನ. ಉದಾಹರಣೆಗೆ ಅವರು ದೊಡ್ಡ ಫಂಕ್ಷನ್ ಮಾಡಿದ್ರು, ನನ್ನದೇ ಆದ ಒಂದು, ನನ್ನನ್ನೇ ಕೇಂದ್ರವಾಗಿ ಒಂದು ಫಂಕ್ಷನ್ ಉಜಿರೆಯಲ್ಲಿ ಮಾಡಿದ್ದಾರೆ, ಒಂದು ವಾರ ದೊಡ್ಡ ಸಮಾನ. ಮತ್ತೆ ಕೆಲವು ಯುವ ವಾಹಿನಿಯಲ್ಲಿ ತುಂಬಾ ಬಿಲ್ಲವ ಸಂಘದವರು, ಪ್ರತಿ ಬಿಲ್ಲವ ಸಂಘದವರು, ಪ್ರತಿ ನಮ್ಮ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೇರಳ ಎಷ್ಟು ಬಿಲ್ಲವ ಸಂಘದವರು ಇದ್ದಾರೆ, ಅವರೆಲ್ಲ ನನ್ನನ್ನು ಗುರುತಿಸಿದ್ದಾರೆ. ಉದಾಹರಣೆಗೆ ಮೂಡುಬಿದ್ರೆ ಅವರು ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ, ಬೆಳಗ್ಗೆಯಿಂದ ರಾತ್ರಿಯವರೆಗೂ. ಹೌದು, ನನ್ನನ್ನೇ ಕೇಂದ್ರವಾಗಿಸಿ ಮೂಡುಬಿದ್ರೆಯಲ್ಲಿ ಮತ್ತು ಉಜಿರೆಯಲ್ಲಿ, ಅದನ್ನು ಮರೆಯಲಿಕ್ಕಿಲ್ಲ ಎರಡು. ಮತ್ತು ಮುಂಬೈ ಪರಿಸರದಲ್ಲಿ, ಅರಬ್ ಕಂಟ್ರಿಯಲ್ಲಿ, ಗಲ್ಫ್ ಕಂಟ್ರಿಯಲ್ಲೂ ಬಿಲ್ಲವ ಸಂಘದಲ್ಲಿ ನೋಡಿಕೊಂಡಿದ್ದಾರೆ.
ಹೌದು ಮೇಡಮ್. ಅಲ್ವಾ. ಈಗ ಹೊರಗಿನ ದೇಶದಲ್ಲಿ ಈಗ ಈ ಯಕ್ಷಗಾನದ ಆಸಕ್ತಿ ಹೇಗೆ ಉಂಟು ಸರ್? ಯಕ್ಷಗಾನದ ಬಗ್ಗೆ ಒಲವು ತುಂಬ ಉಂಟು. ಹೌದಾ? ಈಗ ಅತಿಯಾಗಿದೆ. ಹೌದಾ? ಅತಿಯಾಗಿದೆ. ಯಾವ ಯಾವ ದೇಶಕ್ಕೆಲ್ಲ ನೀವು ತಿರುಗಾಟ? ನಾನು ಕುವೈಟ್ ಹೋಗಿದ್ದೇನೆ, ಮಸ್ಕತ್, ಬಹರೇನ್, ದುಬೈ, ಆಸ್ಟ್ರೇಲಿಯಾ ಹೋಗಿದ್ದೆ. ಓಕೆ. ಹೇಗೆ ಉಂಟು ಅಲ್ಲಿಯ ಪ್ರೀತಿ ಅಂದ್ರೆ ಪ್ರೀತಿ ವಿಪರೀತ ಉಂಟು. ವಿಪರೀತ ಉಂಟು. ಊರಿನ ಕಲಾವಿದ, ನಮ್ಮ ಊರಿನ ಕಲಾವಿದ, ನಮ್ಮ ದೇಶದ ರಾಜ್ಯದ ಕಲಾವಿದ, ಹೀಗೆ ಇರ್ತದೆ ಒಂದು. ಮಾತ್ರ ಅಲ್ಲಿ ಹೋದರೆ, ಅಲ್ಲಿ ಯಕ್ಷಗಾನ ಆದರೆ ನಮ್ಮ ಊರಿನ ಪ್ರತಿಭೆಗಿಂತ ಒಂದು ಕಾಲು ಅಂಶ ತೋರಿಸಲಿಕ್ಕೆ ಆಗುದಿಲ್ಲ. ಸಮಯದ ಮಿತಿ, ಇಲ್ಲಿಯ ಸೌಂಡ್ ಸಿಸ್ಟಮ್ ಓವರ್ ನೈಟ್ ಎಲ್ಲ ಇಲ್ಲ, ಅಲ್ಲಿ ಆಗುದಿಲ್ಲ. ಅಲ್ಲಿ ಈಗ ಜಾಸ್ತಿ ಅಂದ್ರೆ 3-4 ಗಂಟೆ ಹಾಗೆ ಅಷ್ಟೇ. ಅಲ್ಲೇ ಪಾಠ ಮಾಡಿ ಅಲ್ಲೇ ಬೆಳೀತಾ ಇದ್ದಾರೆ ಮಕ್ಕಳು. ಹೌದು. ಅಲ್ಲಿ ಕೂಡ ಯಕ್ಷಗಾನ ಕಲಿಸ್ತಾ ಇದ್ದಾರೆ. ಹೌದು. ಮತ್ತೆ ಈ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಎಲ್ಲಾ ಕಡೆಯಲ್ಲೂ ಬೆಳೀತಾ, ಅದರಲ್ಲೂ ಒಂದು ಎಲ್ಲ ಮಕ್ಕಳಿಗೆ ನಾಟ್ಯಾಭ್ಯಾಸವನ್ನು ಕಲಿಸ್ತಿದ್ದಾರೆ ಈಗ. ಮತ್ತೆ ಕಲಾವಿದರಿಗೂ ಈಗ ಒಂದು ಬೆನ್ನೆಲುಬಾಗಿ ಪಟ್ಲ ಫೌಂಡೇಶನ್ ಉಂಟು. ಕಲಾವಿದ ಅಪಘಾತ ಆಗಲಿ, ಈಗ ಅಪಘಾತಗಳು ತುಂಬ ಆಗ್ತಾ ಉಂಟು. ಯಾಕೆಂದರೆ ಕಲಾವಿದ ತನ್ನ ಸ್ವಂತ ವಾಹನದಲ್ಲಿ ಹೋಗುವ ಕಾರಣ ಅದು ಕೂಡ ಹೌದು. ಕಲಾವಿದ ನಿದ್ದೆ ಇಲ್ಲದೆ ತಿರುಗ್ತಾ ಇದ್ದಾರೆ. ಅವರಿಗೂ ಒಂದು ಬೆನ್ನೆಲುಬು ಆಗ್ತದೆ, ಖಂಡಿತ ಆಧಾರ. ಕಲಾವಿದರ ಮನೆಯವರಿಗೂ ಒಂದು ಆಧಾರ ಆಗ್ತದೆ. ಅಪಘಾತದಲ್ಲಿ ಸತ್ತರೆ ಒಂದು 10 ಲಕ್ಷ ಸಿಗ್ತದೆ ಈಗ. ಆಸ್ಪತ್ರೆಯ ಪೆಟ್ಟಾದ್ರೆ ಅವನಿಗೆ ಆಸ್ಪತ್ರೆಯ ವೆಚ್ಚ, ಖರ್ಚು ಇದೆಲ್ಲ ಭರಿಸ್ತಾರೆ ಫೌಂಡೇಶನ್ದಿಂದ. ಅಲ್ಲ, ಇದು ಎಲ್ಲ ಯಜಮಾನರು ಮಾಡಬೇಕಾದ ವಿಷಯ. ಅಂದರೆ ಯಜಮಾನರಿಗೂ ಕಷ್ಟ, ಯಾಕೆಂದರೆ ಅವರಿಗೂ 6 ತಿಂಗಳಲ್ಲಿ ಮಾತ್ರ ಮೇಳದಿಂದ. ಒಂದು ಕಲಾವಿದನ ಸಂಪೂರ್ಣ ವೆಚ್ಚವನ್ನು ಯಜಮಾನರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೊಡಬೇಕು ಅಂತ ಹೇಳಿದ್ರು ಕೊಡ್ಲಿಕ್ಕೆ ಆಗುದಿಲ್ಲ. ಒಂದು ಇನ್ಸೂರೆನ್ಸ್ ಅಂತೆಲ್ಲ ಮಾಡ್ಬೋದು, ಮಾಡುವ ಅರ್ಹತೆಯುಳ್ಳ ಯಜಮಾನರುಗಳಿದ್ದಾರೆ, ಅದು ಮಾಡ್ಬೋದು. ಕಲಾವಿದನಿಗೆ ಬೇಕಾದಂತ ಇದು ಮಾಡ್ಬೋದು. ಕೆಲವು ಮಾಡಿದ್ದಾರೆ, ಕೆಲವು ಮಾಡಲಿಲ್ಲ. ಅದು ಕಲಾವಿದನ ದೌರ್ಭಾಗ್ಯ ಅಂತ ಹೇಳ್ಬೇಕಷ್ಟೇ. ಈಗ ಪಟ್ಲ ಫೌಂಡೇಶನ್ ಮೂಲಕ ಎಲ್ಲ ಕಲಾವಿದರಿಗೊಂದು ಅವಕಾಶ, ಇದು ಒಂದು ಆಧಾರ ಆಗ್ತಾ ಉಂಟು. ಸರ್ಕಾರದಿಂದ ಏನಾದರೂ ಏನಿಲ್ಲ ಯಕ್ಷಗಾನಕ್ಕೆ ಇಷ್ಟರ ತನಕ. ಅದೊಂದು ಕಲಾವಿದರ ದೌರ್ಭಾಗ್ಯ. ಸಚಿವರು ಒಂದು ಯಾವ್ದ ಮಂತ್ರಿಗಳು ಒಂದು ವೇದಿಕೆಯಲ್ಲಿ ತುಂಬ ಭಾಷಣ ಮಾಡ್ತಾರೆ. ಒಂದು ಕಲಾವಿದನಿಗೆ ಯಾವ ಆಧಾರವೂ ಇಲ್ಲ. ಯಾವ ಒಂದು ಅದು ಕಲಾವಿದನಿಗಂತಲ್ಲ, ಯಾರಿಗೂ ಬರ್ತದೆ 60 ವರ್ಷ ಆದ್ಮೇಲೆ ಪಿಂಚಣಿ, ಯಾರಿಗೂ ಬರ್ತದೆ. ಅದು ಕಲಾವಿದನಿಗಂತಲ್ಲ, ಅದು ಬರ್ಬೋದು. ಈಗ ಒಂದು ಕಲಾವಿದ ಮೇಳ ಬಿಟ್ಟು ಮನೆಯಲ್ಲಿರುವಾಗ ಯಾವುದೇ ಸೌಲಭ್ಯ ಗೌರ್ಮೆಂಟ್, ಅದು ಕೂಡ ಈಗ 6 ತಿಂಗಳು ಮೇಳ, ಉಳಿದ 6 ತಿಂಗಳು ಹೀಗೆ ಬೇರೆ ವೃತ್ತಿ ಅನಿವಾರ್ಯವಾಗಿ ಅವಲಂಬಿಸಬೇಕಾಗ್ತದೆ. ಮಳೆಗಾಲದಲ್ಲಿ ಕೊಡಲೇಬೇಕು. ಈಗ ಬೇಸಿಗೆ ಕಾಲದಲ್ಲೂ ಕೊಡ ಇದ್ರೂ ತೊಂದರೆ ಇಲ್ಲ, ಮಳೆಗಾಲದಲ್ಲಿ ಈ ಸೌಲಭ್ಯವನ್ನು ಕೊಡಲೇಬೇಕು ಗೌರ್ಮೆಂಟ್ನವರು. ಪಕ್ಷ ಭೇದ ಇಲ್ಲದೆ ಕೊಡಬೇಕು. ಕಾಂಗ್ರೆಸ್ನವರು, ಬಿಜೆಪಿಯವರು, ಅದು ನಾನು ಯಾವ ಪಕ್ಷವಲ್ಲ, ಯಾವ ಪಕ್ಷದಲ್ಲೂ ನಾವಿಲ್ಲ. ನನಗೆ ಕಲಾವಿದರಿಗೆ ಆ ಪಕ್ಷ ಬೇಡ. ಒಂದು ಮಾನವನ ಹಕ್ಕು ಉಂಟು ಮತ ಹಾಕೋದು ಬಿಟ್ರೆ ಕಲಾವಿದನಿಗೆ ಪಕ್ಷ ಇಲ್ಲ, ಖಂಡಿತ ಇಲ್ಲ. ಅಂದ್ರೆ ನಮ್ಮನ್ನು ಕಾಂಗ್ರೆಸ್ನವರು ಆರಾಧಿಸ್ತಾರೆ, ಬಿಜೆಪಿಯವರು ಒಪ್ಪಿಕೊಂಡಿದ್ದಾರೆ, ಪ್ರೀತಿಸ್ತಾರೆ ಎಲ್ಲ. ಈಗ ಉದಾಹರಣೆಗೆ ಕ್ರೈಸ್ತರು ಇದ್ದಾರೆ, ಮುಸಲ್ಮಾನರು ಇದ್ದಾರೆ, ಅವರು ನಮ್ಮನ್ನು ಪ್ರೀತಿಸ್ತಾರೆ, ಅಭಿಮಾನಿಗಳು, ಖಂಡಿತ. ಈಗ ಯಕ್ಷಗಾನ ಅವರೂ ಕಲಿತಾರೆ. ಹಾಗಾಗಿ ಯಾವ ಧರ್ಮವನ್ನು ನಾವು ದೂರ್ಲಿಕ್ಕಿಲ್ಲ, ಇದು ವಿಭಜನೆ ಮಾಡ್ಲಿಕ್ಕಿಲ್ಲ, ಭೇದ ಮಾಡ್ಲಿಕ್ಕಿಲ್ಲ. ಎಲ್ಲ ಪಕ್ಷದವರು ಹಾಗೆ ಎಲ್ಲ ಪಕ್ಷದವರು ಬರುವಾಗ ನಾವು ಹೋಗ್ತೇವೆ, ನಮ್ಮನ್ನು ಮಾತಾಡಿಸ್ತಾರೆ. ಎಲ್ಲರ ಪ್ರೀತಿಯೂ ಬೇಕು ನಮಗೆ ಕಲಾವಿದರಿಗೆ. ಹಾಗಾಗಿ ಕಲಾವಿದರು ಪಕ್ಷ ವಹಿಸಿಕೊಂಡು ಮಾತಾಡಲೇಬಾರ್ದು ರಂಗಸ್ಥಳದಲ್ಲಿ, ಅದೊಂದು ದೊಡ್ಡ ಸಂಗತಿ. ಕಲಾವಿದರಿಗೆ ಪಕ್ಷ ಇಲ್ಲ. ಕಲಾವಿದರು ಮಾತಾಡಬೇಕಾದ ವಿಚಾರಗಳು ಪುರಾಣದಲ್ಲಿ ತುಂಬಾ ಇದೆ. ಅದನ್ನು ಮುಗಿಸಬೇಕಾದ್ರೆ ಮಾತಾಡಬೇಕು, ಅದು ಮುಗಿಯುವಂಥದ್ದಲ್ಲ. ಈಗ ಕೆಲವೊಂದು ಕಡೆ ಸಂಭಾಷಣೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರ್ತದೆ. ಆ ಹೊತ್ತಿಗೆ ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತೀರಿ? ನಾವು ರಂಗಸ್ಥಳದಿದ್ದರೆ ಹೇಳ್ತೇವೆ, ಮಾತಾಡಬಾರ್ದು. ನಮಗೆ ಎಲ್ಲರೂ ಬೇಕು.
ಮೊದಲು ನಾವು ಬಾಲ್ಯದಲ್ಲಿ ಕೆಲವೊಂದು ಕಡೆ ಸ್ವಲ್ಪ ಹೇಳಲಿಕ್ಕೆ ಗೊತ್ತಿಲ್ಲ, ಅಂದರೆ ಕಲಾವಿದರು ದೊಡ್ಡವರು. ಹೌದು. ಈಗ ಒಂದು ಉದಯವಾಣಿ ನೋಡಿ ಈಗ ಪ್ರಚಲಿತ ಪ್ರಪಂಚದಲ್ಲಿ ಮಾತಾಡುವ ಆಗುವಂಥ ಒಂದು ಸಣ್ಣ ವಿಷಯವನ್ನು ಹಾಸ್ಯಕ್ಕೆ ಬೇಕಾಗಿ ಹೇಳ್ಬೋದು, ಅದನ್ನು ವಿರೋಧವಾಗಿ ಹೇಳ್ಬಾರ್ದು ಖಂಡಿತ. ಕೆಲವರು ಹೇಳ್ತಾರೆ, ಕೆಲವು ಅಭಿಮಾನಿಗಳು ನಮ್ಮಲ್ಲಿ ಹೇಳ್ತಾರೆ, ಅವ ಅಂತ ಮಾತಾಡಿದ, ಇವ ಇಂಥ ಮಾತಾಡಿದ ಅಲ್ವಾ. ಅದೊಂದು ಬೇಸರದ ವಿಷಯ. ಕಲಾವಿದರಿಗೆ ರಾಜಕೀಯಗಳ ವೈಯಕ್ತಿಕ ವಿಷಯಗಳ ಬೇಡ ಅಲ್ವಾ. ಮಾತಾಡಲಿಕ್ಕೆ ಎಷ್ಟೋ ಪುರಾಣದಲ್ಲಿ ವಿಷಯಗಳು, ಬಂಡವಾಳಗಳನ್ನು ಮಾತಾಡಿದರೆ ಕಲಾವಿದ ಬೇಕಾದಷ್ಟು ಹೊರಗೆ ಮಾತಾಡಲಿ. ರಂಗ ಅನ್ನೋದು ಒಂದು ಕಲೆಯ ದೇವಸ್ಥಾನ. ಒಂದು ರಂಗಸ್ಥಳ ಅನ್ನೋದು ಒಂದು ಅಂದರೆ ದೇವಲೋಕ, ಪಾತಾಳ, ಭೂಲೋಕ 3 ಬರ್ತದೆ. ಅದರಲ್ಲಿ ದೇವರ ಒಂದು ಸನ್ನಿಧಾನವೇ ಬರ್ತದೆ. ದೇವಿ ಮಹಾತ್ಮೆ ಅಂದರೆ ಈಗ ತುಂಬ ಭಕ್ತಿಯಲ್ಲಿ ನೋಡ್ತಾರೆ. ವಿಷ್ಣು ದೇವರನ್ನು ನೋಡ್ತೇವೆ, ಕೃಷ್ಣ ದೇವರನ್ನು ನೋಡ್ತೇವೆ, ಹಾಗೆ ಈಗ ನಿಮಗೆ ಭಾಗವತಿಕೆಯನ್ನು ಬಿಟ್ಟು ಈಗ ಉಳಿದ ಸುಗಮ ಸಂಗೀತ ಅಂತ ಸಂಗೀತದಲ್ಲಿ ತುಂಬಾ ನನಗೆ ಒಲವು ಉಂಟು. ಹಾಡುಗಳು, ಚಲನಚಿತ್ರ ಹಾಡುಗಳನ್ನು ಹಾಡಬೇಕು ಅಂತ ಏನಾದರೂ ಇಲ್ಲ. ನಿಮ್ಮನ್ನು ಕೇಳಿಕೊಂಡು ಬಂದಿದ್ದೀರಾ? ಕಾಲ್ಪನಿಕ ಪ್ರಸಂಗದಲ್ಲಿ ಹಾಡಿದಿರಿ. ಅದರ ಒಂದು ಮೂಲವನ್ನು ಇಟ್ಕೊಂಡು, ಒಂದು ಆಧಾರವಾಗಿ ಇಟ್ಕೊಂಡು ನಾನು ಹಾಡ್ತೇನೆ. ಮತ್ತು ಸಂಗೀತದಲ್ಲಿ ಒಲವು ಉಂಟು. ಸಂಗೀತ ಕಲೀಲಿಕ್ಕೆ ಆಗಲಿಲ್ಲ, ಇನ್ನೂ ಆಗ್ತದೋ ಇಲ್ವೋ ಅಂತ ಗೊತ್ತಿಲ್ಲ. ನಾನು ಆವಾಗಲೇ ನಾನು ಸ್ವಲ್ಪ ಯೋಚನೆ ಮಾಡ್ತಿದ್ರೆ ಸಂಗೀತ ಕಲಿಬೇಕು ಅಂತ ಅನ್ನೋ ಒಂದು ಮನಸ್ಸಿತ್ತು. ಈಗ ನನಗೆ ಬೇಸರ ಆಗ್ತದೆ ತುಂಬಾ. ಆದ್ರೂ ನಿಮ್ಮನ್ನು ಜನಗಳು ನಿಮ್ಮನ್ನು ಆರಾಧಿಸ್ತಾರೆ, ನಿಮ್ಮ ಶೈಲಿಗೆ, ಭಾಗವತಿಕೆಯ ಶೈಲಿಗೆ. ಒಂದು ಪೂರ್ವಿಕರಿಂದ ಬಂದ ಪ್ರಸಾದವಾಗಿ ಬಂದಿದೆ, ಹಾಗಾಗಿ ಬಂದಿದೆ ವಿನಃ ನಾನು ತಿಳಿದು ಹಾಡೋದಲ್ಲ. ಅದು ಬರ್ತದೆ ಆಗಿದೆ ವಿನಃ ನಾವು ಕಲಿತು ಇಂಥ ರಾಗವನ್ನು ನಾನು ಅಭ್ಯಾಸ ಮಾಡಲಿಲ್ಲ. ಒಂದು ರಾಗಕ್ಕೆ ಒಂದು ಪರಿಧಿ ಉಂಟು, ಚೌಕಟ್ಟು, ಹೀಗೆ ಹೋಗ್ಬೇಕು ಅಂತ. ಆ ಪರಿಧಿ ನನಗೆ ಯಾವುದು ಗೊತ್ತಿಲ್ಲ. ಯಕ್ಷಗಾನಕ್ಕೆ ಎಷ್ಟು ಬೇಕು ಅಷ್ಟು ಹಾಡ್ತೇನೆ. ಅದರಲ್ಲಿ ಇದು ಯಾವುದು ಮಿಕ್ಸ್ ಆಗ್ತದೆ. ಯಕ್ಷಗಾನದಲ್ಲಿ ಮಿಕ್ಸ್ ಆದರೂ ಸ್ವಲ್ಪ ಆಭಾಸ, ಅವನಿಗೆ ಶಿಕ್ಷೆ ಅಂತದಿಲ್ಲ. ಓಕೆ, ಅದು ಸ್ವೀಕರಿಸ್ತಾರೆ. ಸಂಗೀತದಲ್ಲಿ ಹಾಗಿಲ್ಲ. ಈಗ ಸಂಗೀತದವರ ದೊಡ್ಡ ದೊಡ್ಡ ವಿದ್ವಾಂಸರ ಪದ್ಯಗಳನ್ನು ಕೇಳಿ ನಾವು ಹಾಗೆ ಹೋಗ್ತೇವೆ. ಎಸ್ ಪಿ ಅವರು ಮತ್ತೆ ಈಗಿನ ಅಭಿಷೇಕ್ ಹಾಡಿದಿರಿ ಏನಾದರೂ ಆಲ್ಬಮ್ ಸಾಂಗ್ಸ್ ಏನಾದರೂ ಇಲ್ಲ? ಹಾಗೆ ಭಕ್ತಿಗೀತೆ ಎಲ್ಲ ಹಾಡಿದ್ದೇನೆ, ಕೆಲವು ಪಿಕ್ಚರ್ನಲ್ಲಿ ಹಾಡಿದ್ದೇನೆ. ಹಾಗೆ ಈಗ ನೆನಪಿಲ್ಲ, ಹೇಳಿದ್ದೇನೆ. ಅದರ ಬಗ್ಗೆ ತುಂಬ ಒಲವು ಉಂಟು, ಭಕ್ತಿ ಉಂಟು, ಶ್ರದ್ಧೆ ಉಂಟು, ಅದರಲ್ಲಿ ಗೌರವ ಉಂಟು. ಚಲನಚಿತ್ರರಂಗದಲ್ಲಿ ಮೊದಲಿನ ಚಲನಚಿತ್ರರಂಗ ಹಾಗಿತ್ತು, ಹಾಗಿತ್ತು. ಅಂಥ ಕಲಾವಿದರು ಇದ್ದರು. ರಾಜ್ಕುಮಾರ್ ಅವರ ಪದ್ಯಗಳನ್ನು ತುಂಬ ಕೇಳಿದ್ದೇನೆ, ತುಂಬ ಗೌರವ ಕೊಡ್ತೇನೆ. ಅಂಥ ಕಲಾವಿದರು ಇನ್ನೂ ಬರಲಿಕ್ಕಿಲ್ಲ. ಖಂಡಿತ. ಈಗ ಹಾಗೆಯೇ ಕೆಲವೊಂದು ಚಾನೆಲ್ಗಳಲ್ಲಿ ಈಗ ನಮ್ಮ ಯಕ್ಷಗಾನ ಪ್ರಸಂಗವನ್ನು ಆಡಿ ತೋರಿಸ್ತಾ ಇದ್ದಾರೆ. ಹಾಗೆ ನೀವೇನಾದರೂ ಅದಕ್ಕೆ ಭಾಗವಹಿಸ್ತೀರಾ? ಅದರಲ್ಲಿ ಅಂತಹ ಯಕ್ಷಗಾನ ಪ್ರಸಂಗಗಳಲ್ಲಿ ಯಾವ ಚಾನಲ್? ಈಗ ನಮ್ಮ ಕುಡ್ಲಾದಲ್ಲಿ ಎಲ್ಲ, ನಮ್ಮ ಟಿವಿ ಅಂದ್ರೆ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರಲ್ಲ. ಹೌದು. ಹಾಗಾಗಿ ಅವರೇ ನಮ್ಮನ್ನು ಪ್ರಚಾರ ಮಾಡ್ತಾರೆ. ನಮ್ಮ ಕುಡ್ಲ ಕೆಲವು ಚಾನಲ್. ಅದಕ್ಕೋಸ್ಕರ ನೀವು ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತೀರಾ, ಪ್ರಸಂಗಗಳನ್ನು ನಡೆಸ್ಕೊಡ್ತೀರಾ? ನಮ್ಮ ಚಾನೆಲ್ಗೋಸ್ಕರ ಅವರದೇ ಸಂಯೋಜನೆಯಲ್ಲಿ ಆದರೆ ಮಾಡ್ತೀರಿ. ಈಗ ಯಕ್ಷತೆಲಿಕೆ ಅಂತ ಬರ್ತಾ ಉಂಟು, ಅವರೇ ಮಾಡಿಸೋದು. ಹೌದು, ಮಾಡ್ತೀರಿ. ಹೌದು. ಎಷ್ಟು ಒಂದು ಕೆಲವು ಕಲಾಭಿಮಾನಿಗಳಿಗೆ ಒಂದು ಹಬ್ಬವೇ ನಾಗಿ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಹೇಳಿಲ್ಲ, ಅದಕ್ಕೊಂದು ಮನೋರಂಜನೆ ಅಷ್ಟೇ. ಅದರಲ್ಲಿ ಏನು ಕಲೀಲಿಕ್ಕಿಲ್ಲ. ಅದರಲ್ಲಿ ಕಲಾವಿದನಿಗೆ ಕಲೀಲಿಕ್ಕಿಲ್ಲ, ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತಾರೆ ಒಂದು, ಮತ್ತೆ ಆಯಾ ಸಂದರ್ಭದಲ್ಲಿ ಒಂದು ಮನೋರಂಜನೆ. ಕಲಾವಿದ ಈಗ ಮನುಷ್ಯನಿಗೆ ಮನೋರಂಜನೆ ಬೇಕು, ಮನಸ್ಸಿಗೆ ನೆಮ್ಮದಿ, ಮನಸ್ಸಿಗೆ ಯಾವಾಗಲೂ ಒತ್ತಡ, ಟೆನ್ಷನ್, ಯಾವಾಗಲೂ ಬೇಸರ ಇದ್ದೇ ಇದೆ. ಒಂದು ಗಳಿಗೆ ಒಂದು ನೆಮ್ಮದಿ ಕೊಡ್ತದೆ.
ಯಕ್ಷಗಾನ, ರಿಲ್ಯಾಕ್ಸ್ ಆಗ್ತದೆ ಯಕ್ಷತೆಲಿಕೆ, ಕಾಪಿಕಾಡ್ರವರ ನಾಟಕ. ಹೌದು ಉದಾಹರಣೆಗೆ ನಾನು ಮೆಚ್ಚುವಂಥದ್ದು ಒಂದು, ಖಂಡಿತ ನಾನು ನಾಟಕವನ್ನು ತುಂಬ ಮೆಚ್ಚುತ್ತೇನೆ. ಎಲ್ಲ ಕಲಾವಿದರು, ನನಗೆ ನಾಟಕದ ಕಲಾವಿದರು ಹೌದು ತುಂಬ ಹೆಮ್ಮೆ, ಗೌರವ. ಅವರ ಪಿಕ್ಚರು ನೋಡ್ತೇನೆ ಅಲ್ವಾ? ಖಂಡಿತ. ಕಾಪಿಕಾಡ್ರವರ ನಾನು ದೊಡ್ಡ ಅಭಿಮಾನಿ. ದೊಡ್ಡ ಎಲ್ಲರೂ ಕೂಡ ಅಭಿಮಾನಿಗಳು. ಪಡೀಲು ರವೀಂದ್ರ ಬೋಳರು, ಖಂಡಿತ. ಕಾಪಿಕಾಡ್ರವರ ಪ್ರತಿಭೆ ಅಸಾಧ್ಯ. ಹೌದು ಹೌದು. ಒಂದು ದೊಡ್ಡ ಕಲಾವಿದ ಅವರು. ಅಂದರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಇದ್ದಾರೆ ಅಂತ ಹೇಳುವುದು ದೊಡ್ಡ ಹೆಮ್ಮೆ. ದೇವದಾಸ್ ಕಾಪಿಕಾಡ್ ಅಂತ ಹೇಳುದು ಸೊತ್ತದು ಶಕ್ತಿ. ಖಂಡಿತ. ಹಾಗೆ ಸರ್, ಬಹಳ ಖುಷಿಯಾಯಿತು ಇಷ್ಟೊತ್ತು ನಿಮ್ಮ ಮನಸ್ಸಿನ ಮಾತುಗಳನ್ನು, ನಿಮ್ಮಂಥ ತೆಂಕುತಿಟ್ಟಿನ ಬಹಳ ಅತ್ಯುತ್ತಮ ಪ್ರಸಿದ್ಧ ಕಲಾವಿದರು, ನೀವು ದೊಡ್ಡ ಕಲಾವಿದರು, ನಮಗೆ ದಿವ್ಯ ದಿಶಾಕ್ಕೆ ನಮಗೆ ಸಂವಾದ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಖಂಡಿತ. ನಮ್ಮನ್ನು ಅಂದರೆ ಇಷ್ಟು ಮಾತಾಡಿಸಿ ಒಂದು ಅವಕಾಶ ಕೊಟ್ಟು, ಅಂದರೆ ಒಂದು ಪ್ರಚಲಿತ ಪ್ರಪಂಚಕ್ಕೆ ನನ್ನನ್ನು ಒಂದು ಪರಿಚಯಿಸಿದ ನಿಮಗೂ ನನ್ನ ಅಭಿನಂದನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.